ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಧ್ಯಾನ ಯೋಗಕ್ಕೆ ಬಂದಿದ್ದೀವಿ. ಇಲ್ಲಿನ ಮೊದಲ 10 ಶ್ಲೋಕಗಳನ್ನು ನಾವು ಮನನ ಮಾಡಲಿದ್ದೇವೆ. ಈಗಾಗಲೇ ನಾವು 5 ಅಧ್ಯಾಯಗಳನ್ನ ಮುಗಿಸಿದ್ದೀವಿ. ಭಗವಂತ ಮತ್ತು ಅರ್ಜುನ ಅವನು ಹೇಗೆ ಕರ್ಮ ಜೀವಿಯಾಗಿರ್ತಾನೆ, ಹೀಗೆ ಕಾಮ್ಯ ಕರ್ಮಗಳನ್ನ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಅವನಿಗೆ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗತ್ತೆ. ಮೋಹದಿಂದ ಅವನು ತನ್ನ ಆಯುಧಗಳನ್ನ ಕೆಳಗಡೆ ಇಟ್ಬಿಟ್ಟು ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ, ನಾನು ಯುದ್ಧವನ್ನು ಮಾಡಲ್ಲ ಅಂತ ಹೇಳ್ತಾನೆ. ಆದ್ರೆ ಶ್ರೀಕೃಷ್ಣ ಅವನಿಗೆ ಆತ್ಮಜ್ಞಾನವನ್ನ ಮೊದಲು ನೀಡ್ತಾನೆ. ನೀನು ಕರ್ಮವನ್ನ ಮಾಡಬೇಕು ಅಂತಂದ್ರೆ ಇದನ್ನ ಮೊದಲು ತಿಳ್ಕೊ, ನೀನು ಯಾರು ಅಂತ ತಿಳ್ಕೊ ಅಂತ ಆತ್ಮಜ್ಞಾನವನ್ನು ಕೊಟ್ಟು ಆಮೇಲೆ ಹೇಗೆ ನೀನು ಜೀವನವನ್ನ ಮಾಡಬೇಕು ಅಂದ್ರೆ ಕರ್ಮಯೋಗವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾನೆ. 2ನೇ ಅಧ್ಯಾಯದಲ್ಲೂ ಇದೆ ಕರ್ಮಯೋಗ. 3ನೇ ಅಧ್ಯಾಯ 4, 5ರಲ್ಲಿ ಹೇಗೆ ಕರ್ಮ ಫಲವನ್ನ ಬಿಡ್ಬೇಕು, ಆಮೇಲೆ ತಾನು ಕರ್ತನೂ ಅಲ್ಲ ಭೋಗ್ತನೂ ಅಲ್ಲ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದು, ಅದರಲ್ಲಿ ಜ್ಞಾನವನ್ನು ಕೊಟ್ಟು ಮತ್ತೆ ಖಂಡಿತವಾಗಿಯೂ ನಾನ್ ಮಾಡ್ತೀನಿ ಅನ್ನೋದು ಏನು ಇಲ್ಲ ಅನ್ನೋದು ಹೇಗೆ ಜ್ಞಾನಪೂರ್ವಕವಾಗಿ ತಿಳ್ಕೊಳ್ಬೇಕು. ಯಾರು ಸನ್ಯಾಸಿ ಅಂದ್ರೆ ಯಾರು ನಿಜವಾಗ್ಲು ಅಂತ ಎಲ್ಲವನ್ನು ವಿವರಿಸಿ ಹೇಳ್ತಾನೆ. ಆದ್ರೂ ನಿಜವಾಗ್ಲು ಸನ್ಯಾಸಿ ಅಂತಂದ್ರೆ ಯಾರು ಅನ್ನೋದು ಅರ್ಜುನನಿಗೆ ಸಂಶಯ ಇರುತ್ತೆ. ಅದಕ್ಕೋಸ್ಕರ ಅದನ್ನು ತಿಳ್ಕೊಂಡು ಇಲ್ಲಿ ಮೊದಲ ಶ್ಲೋಕದಲ್ಲಿ ಸನ್ಯಾಸಿ ನಿಜವಾಗ್ಲು ಯಾರು ಅನ್ನೋದನ್ನು ವಿವರಿಸಿ, ಆಮೇಲೆ ಈ ಮನಸ್ಸೆಲ್ಲನೂ ಈಗ ಹದಕ್ಕೆ ಬಂದಿದೆ, ತನ್ನ ವಾಸನೆಗಳನ್ನೆಲ್ಲ ಕಡಿಮೆ ಮಾಡ್ಕೊಂಡಿರ್ತಾನೆ. ಹೇಗೆ ತಾನು ಕರ್ಮಯೋಗವನ್ನ ಮಾಡೋದ್ರಿಂದ ಮೂಲಕ ಯಾವುದೇ ಒಬ್ಬ ಮನುಷ್ಯ ಆಗಿರ್ಬೋದು ಕರ್ಮಯೋಗವನ್ನು ಮಾಡ್ತಾ 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 ತನ್ನ ವಾಸನೆಗಳೆಲ್ಲ ಕ್ಷಯವಾಗ್ತಾ ಹೋಗುತ್ತೆ. ಹಾಗಾಗಿ ಮನಸ್ಸು ಧ್ಯಾನಕ್ಕೆ ಅಲ್ಲಿ ಹದವಾಗಿ ಕೂತ್ಕೊಳ್ಳುತ್ತೆ. ಮೊದಲೇ ಧ್ಯಾನವನ್ನ ಕೊಟ್ರೆ ಧ್ಯಾನಕ್ಕೆ ಮನಸ್ಸು ಹದವಾಗಿ ಕೂತ್ಕೊಳ್ಳಲ್ಲ, ಅದು ತಿರುಗಾಡ್ತಾ ಇರುತ್ತೆ. ಅದಕ್ಕೆ ಹಾಗೆ ತಿರುಗಾಡ್ತಾ ಇರುವಂತ ಮನಸ್ಸು ಸ್ಥಿರವಾಗಿ ಇರಲ್ಲ, ಕೂತ್ಕೊಳ್ಳಲ್ಲ. ಅವನು ಒಬ್ಬ ಸನ್ಯಾಸಿ ಆಗ್ಬೇಕು ಅಂತಂದ್ರೆ ಅವನು ಜ್ಞಾನಪೂರ್ವಕವಾಗಿ ಹೇಗೆ ಸನ್ಯಾಸಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾನೆ. ಅದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರ, ಅದನ್ನ ಇಲ್ಲಿ ಎಲ್ಲರೂ ಶೇರ್ ಮಾಡ್ಕೊಳ್ಳೋರಂತೆ. ಮುಂದುವರ್ಸೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷಷ್ಠೋಧ್ಯಾಯಃ ಧ್ಯಾನ ಯೋಗಃ. ಶ್ಲೋಕ ಭಗವಂತನ ನುಡಿಯಿಂದ ಪ್ರಾರಂಭವಾಗುತ್ತೆ. ಶ್ರೀ ಭಗವಾನ್ ಉವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ ನ ಚಾಕ್ರಿಯಃ. ಪರಮಾತ್ಮನು ಹೇಳಿದನು, ತಮ್ಮ ಕರ್ಮಗಳ ಫಲಿತಾಂಶವನ್ನು ಬಯಸದೆ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸುವವರು ನಿಜವಾದ ಸನ್ಯಾಸಿಗಳು ಮತ್ತು ಯೋಗಿಗಳು. ಅಗ್ನಿಹೋತ್ರ ಯಜ್ಞದಂತಹ ಯಜ್ಞಗಳನ್ನು ಮಾಡುವುದನ್ನು ಅಥವಾ ದೈಹಿಕ ಚಟುವಟಿಕೆಗಳನ್ನು ತ್ಯಜಿಸದವರಲ್ಲ ಅಂತ ಇಲ್ಲಿ ಸಂಕ್ಷಿಪ್ತವಾಗಿ ಅರ್ಥವನ್ನು ಸಹ ತಿಳಿಸಿದ್ದಾರೆ. ಇದರ ಸ್ವಲ್ಪ ವಿವರಣೆಯನ್ನ ಲಕ್ಷ್ಮಿಯವರೇ ವಿವರಿಸ್ತೀರಾ? ಸನ್ಯಾಸಿ ಅಂದ್ರೆ ಯಾರೋ, ಯೋಗಿ ಅಂದ್ರೆ ಯಾರೋ ನಿಜವಾದ ಅರ್ಥದಲ್ಲಿ. ನಾವು ಸನ್ಯಾಸಿಗಳು ಅಂದ್ರೆ ಯಾರು ಅಂತ ಅನ್ಕೊಳ್ತೀವಿ. ಲಕ್ಷ್ಮಿ ಅವ್ರೇನೋ ಕಾಣಿಸ್ತಾ ಇಲ್ಲ. ಸುಮತಿ ಹೇಳ್ಬೋದಾ? ಇಲ್ಲ ಇಲ್ಲ ಸ್ವಲ್ಪ ಅವಾಜ್ ಕಮ್ಮಿ ಇಡಮ್ಮ. ಹಾ ಅದೇನ್ರಿ
ಯಾರು ತಮ್ಮ ಕರ್ತವ್ಯಕ್ಕ ಪ್ರತಿಫಲ ಕೇಳ್ದೇನ ಇರೋರು ಸನ್ಯಾಸಿಗಳು ಅಂತಂದ್ ಹೇಳಿ ಹಂಗ್ ಕೊಟ್ಟಾರಮ್ಮ ಇಲ್ಲೇ. ಎಲ್ಲಾನು ಯಜ್ಞದ ಕರೆಕ್ಟ್. ಯಜ್ಞದ ಪ್ರಕಾರ ಅಥವಾ ತಮ್ಮ ತಮ್ ಕೆಲ್ಸಾನೆಲ್ಲ ಬಿಟ್ಟು ಮತ್ತೊಬ್ರಿಗೋಸ್ಕರ ಯಾರ್ ಕೆಲ್ಸ ಮಾಡ್ತಾರ ಅವ್ರು ಸನ್ಯಾಸಿಗಳು ಅಂತಂದ್ ಹೇಳಿ ಅಮ್ಮ. ತಮ್ ಪಂಚೇಂದ್ರಿಯ ಸುಖದ ಸಲುವಾಗಿ ಆಗ್ಲಿ, ಇವಾಗ ಒಂದ್ ಟಿವಿ ನೋಡೋದಾಗ್ಲಿ ಅಥವಾ ಏನಾರ ಕೇಳೋದಾಗ್ಲಿ ಅಥವಾ ಯಾವ್ದೋ ಒಂದ್ ಕೆಲ್ಸಾನ ತಮ್ ಸ್ವಂತದ್ ಸಲುವಾಗಿ ಮಾಡ್ಕೊಳ್ಳಾರ್ದನ ಯಾರು ಇನ್ನೊಬ್ರಿಗೋಸ್ಕರ ಮಾಡ್ತಾರೋ ಅವರು ಸನ್ಯಾಸಿಗಳು ಅಂತಂದ್ ಹೇಳಿ. ಆಮೇಲೆ ಒಂದನೇದ್ದು. ಎರಡನೇದ್ದು ಕರ್ಮ ಕೆಲ್ಸ ಮಾಡಾದ್ಮೇಲೆ ಅದ್ರದ್ದು ಫಲಾಪಿ ಫಲದ ಅಪೇಕ್ಷೆ ಬೇಡ. ಯಾರು ನನ್ಗ ಇಲ್ಲ ನಾನ್ ಇಷ್ಟ್ ಮಾಡ್ದೆ ನನಗ್ ಹಿಂಗ್ ಹೊಗಳ್ಬೇಕಿತ್ತು, ನನಗ್ ಹಿಂಗ್ ಸನ್ಮಾನ ಮಾಡ್ಬೇಕಿತ್ತು ಅಂತಂದ್ ಹೇಳಿ ಯಾರ್ ಬೈಸಂಗಿಲ್ಲೋ, ಮಾಡಿದ್ರುನು ಗೊತ್ತಾಗ್ಲಿಲ್ದವ್ರ ತರ ಇರ್ತಾರೋ ಅವರು ನಿಜವಾದ ಸನ್ಯಾಸಿಗಳು ಅಂತಂದ್ ಹೇಳಿ ಹಂಗ ಹೇಳ್ಯಾರ ಅನ್ನಸ್ತೈತಿ ಅಮ್ಮ ಇಲ್ಲೇ. ನನ್ಗ ಹಂಗ ಅನ್ನಿಸ್ತ್ರಿ. ನಿಜ. ಧನ್ಯವಾದ. ಧನ್ಯವಾದಗಳು ಲಕ್ಷ್ಮಿ ಅವರೇ. ಹಾ. ಇಲ್ಲಿ ಭಗವಂತ ವಿವರಿಸ್ತಾ ಇದ್ದಾರೆ ಹೇಗೆ ನಿಜವಾಗ್ಲೂ ನಾವು ಸನ್ಯಾಸಿ ಅಂತಂದ್ರೆ ಎಲ್ಲೋ ಹೋಗ್ಬಿಟ್ಟು ಎಲ್ಲೋ ಕೂತ್ಕೊಂಡು ಒಂದ್ ಕಡೆ ಕಾವಿ ಬಟ್ಟೆ ಹಾಕೊಂಡು ಏನು ಕೆಲಸ ಮಾಡದೆ ಕೂತಿರೋ ಅಂಥವ್ರು ಸನ್ಯಾಸಿಗಳು ಅಂತ. ಆದ್ರೆ ಅವರು ಮಾನಸಿಕವಾಗಿ ಈ ವ್ಯಾವಹಾರಿಕ ಜಗತ್ತನ್ನೇ ಚಿಂತನೆ ಮಾಡ್ತಾ ಇದ್ರೆ ಅಂಥವ್ರು ನಿಜವಾದ ಸನ್ಯಾಸಿಗಳು ಅಲ್ಲ. ನಾವು ಹಿಂದಿನ ಅಧ್ಯಾಯಗಳಲ್ಲಿ ಕಲ್ತಿದ್ದೀವಿ ಅಲ್ವಾ? ಅಂಥವ್ರು ಅಲ್ಲ. ಹೇಗೆ ಅವರು ಜ್ಞಾನಪೂರ್ವಕವಾಗಿ ಪರಮಾತ್ಮನಲ್ಲಿ ತನ್ನ ಮನಸ್ಸನ್ನ ನೆಟ್ಟು ಯಾರು ಇರ್ತಾರೋ ಎಲ್ಲ ಒಂದು ತನ್ನ ಕರ್ತೃತ್ವವನ್ನ ಮತ್ತೆ ಭೋಕ್ತೃತ್ವವನ್ನ ಯಾರು ತ್ಯಜಿಸಿರ್ತಾರೋ, ನಾನು ಕರ್ತನಲ್ಲ ನಾನು ಭೋಕ್ತನಲ್ಲ ಅಂತ ಸ್ಪಷ್ಟವಾಗಿ ಯಾರು ತಿಳ್ಕೊಂಡಿರ್ತಾನೋ ಅವನು ಸನ್ಯಾಸಿ. ಯಾರು ತನ್ನ ಇಂದ್ರಿಯಗಳನ್ನ ಮತ್ತೆ ಮನಸ್ಸನ್ನ ಎಲ್ಲವನ್ನು ಸಹ ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿರ್ತಾನೋ ಅಂಥವನು ಯೋಗಿ ಆಗಿರೋಂಥವನು. ಕರ್ಮಯೋಗಿ ಅನ್ನೋನು ಅವನು ತನ್ನ ಮನಸ್ಸು ಇಂದ್ರಿಯಗಳನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡಿರೋದಕ್ಕೋಸ್ಕರನೇ ಅವನು ತನ್ನ ಕರ್ಮ ಫಲವನ್ನ ತ್ಯಾಗ ಮಾಡೋದಕ್ಕೆ ಸಾಧ್ಯವಾಗೋದು. ಇಲ್ಲ ಅಂತಂದ್ರೆ ಆ ಒಂದು ಕಂಟ್ರೋಲ್ ಇಲ್ಲ ಅಂದ್ರೆ ಅವನಿಗೆ ತ್ಯಾಗ ಮಾಡೋಕ್ಕಾಗಲ್ಲ. ಆ ರೀತಿಯಲ್ಲಿ ಅವನು ತನ್ನ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಕರ್ಮವನ್ನ ಮಾಡ್ತಾ ಹೋಗ್ತಾ ಇರೋದ್ರಿಂದ ಅವನ ವಾಸನೆಗಳು ಕ್ಷಯವಾಗ್ತಾ ಹೋಗ್ತಾ ಇರುತ್ತವೆ. ಆ ರೀತಿಯಲ್ಲಿ ಇರಬೇಕು. ಮತ್ತೆ ಯಾವುದಕ್ಕೂ ಅಂಟ್ಕೊಂಡೆ ಇರಲ್ಲ ಸನ್ಯಾಸಿ ಅನ್ನೋವನು. ಈ ರೀತಿಯಲ್ಲಿ ಭಗವಂತ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ವಿಜಯಲಕ್ಷ್ಮಿಯವರು ಎಂ ಸನ್ಯಾಸಂ ಇತಿ ಪ್ರಾಹುರ್ ಯೋಗಂ ತಂ ವಿದ್ಧಿ ಪಾಂಡವ ನಹ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಸನ್ಯಾಸ ಎಂದು ಕರೆಯಲ್ಪಡುವುದು ಯೋಗಕ್ಕಿಂತ ಭಿನ್ನವಾಗಿಲ್ಲ. ಏಕೆಂದರೆ ಲೌಕಿಕ ಆಸೆಗಳನ್ನು ತ್ಯಜಿಸದೆ ಯಾರೂ ಯೋಗಿಗಳಾಗೋದಿಲ್ಲ. ಇಲ್ಲಿ ಸನ್ಯಾಸ ಮತ್ತೆ ಯೋಗ ಎರಡು ಒಂದೇ ಅಂತಂದ್ಬಿಟ್ಟು ಹೇಳ್ಬಿಡ್ತಾ ಇದ್ದಾರೆ. ಹೇಗೆ ಸ್ವಲ್ಪ ವಿವರಿಸ್ತೀರಾ? ಮ್ಯೂಟಲ್ಲಿದ್ದೀರಾ ವಿಜಯಲಕ್ಷ್ಮಿ? ವಿಜಯಲಕ್ಷ್ಮಿ ಅವರು. ಹಾ, ಆನ್ ಮಾಡಿದೆ ಅಮ್ಮ. ಅದೇ ಅಮ್ಮ, ಸನ್ಯಾಸಿ ಆದವನು ಈಗ ಮೊದಲು ಅವ ಏನು ಯಾವ್ದು ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ಇರ್ತಕ್ಕಂಥವನು. ಮತ್ತು ಅವನು ಒಂದು ತ್ಯಾಗದ ಮನೋಭಾವದಿಂದ ಕೆಲಸ ಮಾಡ್ತಕ್ಕಂಥವನು, ಕರ್ಮ ಮಾಡ್ತಕ್ಕಂಥವನು. ಆಮೇಲೆ ಯೋಗಿ ಅಂದ್ರೂ ಅವನೇ ಬರ್ತಾನೆ. ಯೋಗಿ ಅಂದ್ರೆ ಅವನು ಯೋಗದಲ್ಲಿ ಜ್ಞಾನಿ ಆದವನು. ಈ ಅವನು ಸಹಿತ ತನ್ನ ಏನೇ ಕೆಲಸ ಮಾಡಿದ್ರು ಆ ಕರ್ಮಕ್ಕೆ ಅಂಟುಕೊಳ್ಳೋದಿಲ್ಲ ಅವನು. ಈ ಭೋಕ್ತ ಆಮೇಲೆ ಕರ್ತ ಇವ್ಯಾವು ಅವನಿಗೆ ಅಂಟುಕೊಳ್ಳೋದಿಲ್ಲ. ಆಮೇಲೆ ಅವನಿಗೊಂದು ಈ ಯಾವುದೇ ಒಂದು ಜೀವಿ ಅಥವಾ ಒಂದು ಸ್ವತಂತ್ರ ವ್ಯಕ್ತಿತ್ವ ಅನ್ನೋದು ಅವರು ಇಟ್ಕೊಂಡಿರಂಗಿಲ್ಲಮ್ಮ. ಅವ್ರು ಯಾವಾಗ್ಲೂ ಆ ಪರಮಾತ್ಮನ ಜೊತೆನೆ ಒಂದು ನಿಕಟವಾದಂತ ಒಂದು ಸಂಬಂಧವನ್ನ ಹೊಂದಿರ್ತಾರ.
ಅಂತವರು ಯೋಗಿ ಮತ್ತು ಸನ್ಯಾಸಿಗಳಾಗ್ತಾರ. ಆಮೇಲೆ ಈ ಒಂದು ಜ್ಞಾನ ಅಥವಾ ನಾನೇ ಚೈತನ್ಯ ಅನ್ನೋ ಒಂದು ಅವರಲ್ಲಿ ಮನೋಗುಣನೂ ಇರ್ತೈತಿ. ಅದು ಸಹಜವಾಗೇ ಇರುತ್ತಮ್ಮ ಅಂತವರಲ್ಲಿ. ಹಾಗೆ ಅರಿವಿದ್ದಾಗ ಒಂದು ನಿಜವಾದ ಮತ್ತು ಸಹಜವಾದ ಒಂದು ಬದುಕಿನಲ್ಲಿ ಅವರು ಜೀವನನೂ ಸಹಿತ ಸಹಜವಾಗಿ ಮಾಡ್ತಿರ್ತಾರ. ಒಂದು ಸಮವಾಗಿ ಇರ್ತಾರೆ, ಎಲ್ಲದರಲ್ಲೂ ಸಮಭಾವನೆಯನ್ನ ಹೊಂದಿರ್ತಾರ ಅಂತ ಹೇಳ್ಬಹುದಮ್ಮ. ಆಮೇಲೆ ಇಂದ್ರಿಯ ಒಂದು ತೃಪ್ತಿಗಳನ್ನ ಅವ್ರಿಗೆ ಇರೋದಿಲ್ಲ, ಅದರಲ್ಲಿ ಸಹಿತ ಅವರು ನಿಗ್ರಹ ಮಾಡ್ಕೊಂಡಿರ್ತಾರ. ಇಂಥವು ಯಾವ ಒಂದು ಮೋಹದಿಂದ ಇರದೇನೆ ಅವರು ತಮ್ಮ ಒಂದು ಯೋಗಿಗಳ ಒಂದು ಅನುಷ್ಠಾನವನ್ನ ಯಾವಾಗ್ಲೂ ಸದಾಕಾಲ ಮಾಡ್ತಾ ಇರ್ತಾರ. ಆಮೇಲೆ ಈ ಅಗ್ನಿಹೋತ್ರ ಅಂತ ಆಮೇಲೆ ಇಂಥವೆಲ್ಲ ಯೋಗಗಳನ್ನ ಧ್ಯಾನಗಳನ್ನ ಮಾಡ್ತಾ ಇರ್ತಕ್ಕಂಥವರು ಅವರಲ್ಲಿ ಸ್ವಾರ್ಥ ಭಾವನೆ ಅನ್ನೋದು ಇರೋದಿಲ್ಲಮ್ಮ. ಆಮೇಲೆ ಒಂದು ಶರಣಾಗತಿ ಅನ್ನೋದು ಅವರಲ್ಲಿ ಇರೋದ್ರಿಂದ ಅವರು ಸದಾಕಾಲ ಒಂದು ಸನ್ಯಾಸಿಯ ಒಂದು ಭಾವನೆ ಮತ್ತು ಒಂದು ಯೋಗಿಯ ಭಾವನೆಯನ್ನ ಹೊಂದಿರ್ತಾರೆ ಅಂತ ನಮ್ಗೆ ಅನಿಸ್ತೈತೆ ಅಮ್ಮ. ಸನ್ಯಾಸ ಅಂತಂದ್ರೆ ಈ ಅಗ್ನಿಹೋತ್ರ ಕಾರ್ಯಗಳನ್ನ ತ್ಯಾಗ ಮಾಡಿದವನ್ ಮಾತ್ರ ಅಲ್ಲ, ಹೇಗೆ ಅವನು ಅಂಟ್ಕೊಂಡಿರಲ್ಲ ಅನ್ನೋದು ಅವೆಲ್ಲ ಅನುಷ್ಠಾನಗಳನ್ನ ಮಾಡ್ತಾನೆ ಇರ್ತಾರ. ಆದ್ರೂ ಸಹಿತ ಪೂಜೆ ಅವೆಲ್ಲ ಅವಶ್ಯ ಇಲ್ಲ ಅಂತಾನು ಹೇಳ್ತಾರ. ಅವನಿಗೆ ಬೈಕ್ಗಳು ಅನ್ನೋದು ಇರಲ್ಲ. ಇರೋದಿಲ್ಲ. ಇದರಲ್ಲಿ ಎರಡು ಡಿಫ್ರೆನ್ಸ್ ಏನು ಇಲ್ಲ ಅಂತ ನಾವು ತೋರಿಸ್ಬೇಕಾಗಿದೆ ಅಲ್ವಾ. ಶ್ರೀಕೃಷ್ಣ ಹೇಳ್ತಾ ಇರೋದು ಹೇಗೆ ಯೋಗಿಗೂ ಮತ್ತೆ ಸನ್ಯಾಸಿಗೂ ಇಬ್ಬರಿಗೂ ಏನು ಒಂದೇ ಇರೋದು, ಇಬ್ರಿಗೂ ಬಯಕೆಗಳು ಹೋಗ್ಬಿಟ್ಟಿರುತ್ತೆ. ಅದು ಮುಖ್ಯವಾಗಿ ಹೌದಮ್ಮ. ಅವನ್ಗೆ ಆಸೆಗಳು, ಇಂದ್ರಿಯಗಳ ಆಸೆನೇ ಇರಂಗಿಲ್ಲ ಅವ್ರಿಗೆ. ಯಾವಾಗ ನಾವು ಕರ್ಮ ಫಲವನ್ನ ತ್ಯಾಗ ಮಾಡ್ತಾನೋ ಅವಾಗ ಅವನಿಗೆ ಆಸೆಗಳು ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ. ಬಯಕೆಗಳು, ರಾಗ ದ್ವೇಷ ಅನ್ನೋದು ಕಮ್ಮಿ ಆಗ್ತಾ 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 ಶುದ್ಧವಾಗುತ್ತೆ, ಚಿತ್ತ ಶುದ್ಧಿಯಾಗೋಗ್ಬಿಡುತ್ತೆ. ಸನ್ಯಾಸಿ ತಾನು ಕರ್ತನೂ ಅಲ್ಲ ಅಂತಂದ್ಬಿಟ್ಟು ಪೂರ್ತಿಯಾಗಿ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾನೆ. ಕರ್ತೃತ್ವ ಭೋಕ್ತೃತ್ವ ಎರಡನ್ನೂ ಸಹ ಯೋಗಿಗಳು ಮತ್ತೆ ಸನ್ಯಾಸಿಗಳು ಬಿಟ್ಬಿಟ್ಟಿರ್ತಾರೆ. ಅದು ನಮ್ಗಿಲ್ಲ ಅಂತಂದ್ಬಿಟ್ಟು ಜ್ಞಾನಪೂರ್ವಕವಾಗಿ ಮತ್ತೆ ಪ್ರತಿಯೊಂದು ಕೆಲಸದಲ್ಲೂ ಸಹ ಅದು ಅನುಷ್ಠಾನವನ್ನು ಸಹ ಮಾಡ್ಕೊಂಡಿರ್ತಾರೆ. ಆದ್ರಿಂದ ನೀವೆರಡನ್ನು ಒಂದೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದೇ ಒಂದಾದ್ಮೇಲೆ ಒಂದು ಮಾಡ್ಬೇಕಾಗತ್ತೆ. ಒಂದೇ ಸತಿ ನಾನು ಸನ್ಯಾಸಿ ಆಗ್ತೀನಿ ಅಂದ್ರೆ ಕಷ್ಟ ಆಗುತ್ತೆ. ಮೊದ್ಲು ಕರ್ಮಯೋಗವನ್ನು ಮಾಡ್ಬೇಕು, ಆಮೇಲೆ ಅವನಿಗೆ ಅರ್ಥ ಆಗತ್ತೆ ಹೇಗೆ ನಾನು ಕರ್ತೃನು ಅಲ್ಲ ಅನ್ನೋದು. ಎಲ್ಲೋ ಹೋಗಿ ಹಿಮಾಲಯದಲ್ಲಿ ಕೂತ್ಕೊಂಡ್ಬಿಟ್ರೆ ಅವನ್ ಸನ್ಯಾಸಿ ಅಂತ ಅಲ್ಲ. ಆ ಕರ್ಮಗಳನ್ನ ಮಾಡ್ತಾ ಹೋದಂಗೆ ಅವನ ಮನಸ್ಸು ಶುದ್ಧಿ ಆಗ್ತೈತಿ, ಅವನಲ್ಲಿ ವಾಸನೆಗಳೆಲ್ಲ ಹೋಗ್ತವೆ. ಅವಾಗ ಅವನಲ್ಲಿ ಆತ್ಮಜ್ಞಾನ ಅನ್ನೋದೊಂದು ಅರಿವು ಮೂಡ್ತೈತಲ್ಲಮ್ಮ. ಅವಾಗ ಅವನಲ್ಲಿ ಅವಾಗ ಏನು ಅನ್ನೋದು ಅವನಿಗೆ ಗೊತ್ತಾಗ್ತೈತಿ. ಅವಾಗ ಅವನ ಭಾವನೆಗಳು ಸನ್ಯಾಸ ಜೀವನವನ್ನ ನಡ್ಸಕ್ ಶುರು ಮಾಡ್ತಾನ. ಗೃಹಸ್ಥನಾಗಿ ಇರ್ಬೋದು, ಇರ್ಬೋದು. ಅಲ್ಲೇ ಇದ್ಕೊಂಡೆ ಮಾಡ್ಬೋದು. ಇನ್ನೊಬ್ಬನ ಯಾವ್ದಕ್ಕೂ ಅಂಟುಕೊಳ್ಳದೆ ಇರೋದೇ ಸನ್ಯಾಸತ್ವ. ಯಾವಾಗ್ಲೂನು ಅವನ ಇದನ್ನ ಎಲ್ಲಿ ಇಡ್ಬೇಕು, ಕೇಂದ್ರೀಕರಿಸ್ಬೇಕು, ಆತ್ಮನಲ್ಲಿ ಕೇಂದ್ರೀಕರಿಸ್ಬೇಕು. ಅದೇ ಸನ್ಯಾಸತ್ವ. ಎಷ್ಟೇ ಮಾರ್ಕೆಟ್ ಪ್ಲೇಸ್ ಅಲ್ಲೇ ಇರ್ಲಿ, ಅವನು ಎಲ್ಲಿರ್ಬೇಕು, ಆತ್ಮನಲ್ಲಿ ನೆಲೆ ನಿಂತಿರ್ಬೇಕು. ಮೇಡಮ್ ನಂದು ಒಂದು ಇದು ಡೌಟ್. ಆಕ್ಚುಲಿ ಸನ್ಯಾಸಿ ಮತ್ತೆ ಯೋಗಿಗೆ ಕರೆಕ್ಟ್ ಆದಂತ ವ್ಯತ್ಯಾಸ ಮೇಡಮ್. ಸನ್ಯಾಸಿ ಅಂತಂದ್ರೆ ಎಲ್ಲ ತ್ಯಜಿಸಿ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗ್ತಕ್ಕಂತ ವ್ಯಕ್ತಿ ಇರ್ಬೋದು. ಈ ಯೋಗಿ ಅಂದ್ರೆ ಸ್ವಲ್ಪ ಕರ್ಮಯೋಗಿನೇ ಕರ್ಮಯೋಗಿ ಅಂತಂದ್ರೆ ಕರ್ಮ ಫಲವನ್ನ ತ್ಯಜಿಸಿರ್ತಾನೆ. ಇವಾಗ ನಾವೇ ಏನೋ ಕೆಲಸ ಮಾಡ್ತಾ ಇದ್ರು ಕರ್ಮ ಫಲವನ್ನ ತ್ಯಾಜ್ಯ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ಏನೇ ಬರ್ಲಿ, ಕರ್ಮ ಫಲ ಏನ್ ಬಂದ್ರು ಅದಕ್ಕೆ ನಾವು ಸುಖ ದುಃಖ ಏನ್ ಬಂದ್ರು ಸಮವಾಗಿ ತೆಗೆದುಕೊಂಡಿರ್ತೀವಿ. ಅವಾಗ ದುಃಖ ಪಡೋದಾಗ್ಲಿ ಏನಾದ್ರು ಸ್ವಲ್ಪ ಚೆನ್ನಾಗಿರೋದ್ ಬಂದ್ರೆ ಹಿಗ್ಗೋದಾಗ್ಲಿ ಮಾಡಲ್ಲ. ಅವಾಗ ಕರ್ಮ ಫಲ ತ್ಯಾಗ ಮಾಡಿದಾಗ ಏನ್ ಬರ್ತದೋ ಪ್ರಸಾದ ಅಂತ ತೆಗೆದುಕೊಳ್ತೀವಿ. ಯಾವಾಗ್ಲೂ ಭಗವಂತನ ಪ್ರಸಾದವನ್ನ ಯಾವ ರೀತಿಲಿ ನಾವು ಭಕ್ತಿಯಿಂದ ತೆಗೆದುಕೊಳ್ತೀವಿ ಅಲ್ವಾ, ಆ ರೀತಿಯಲ್ಲಿ
ಕರ್ಮ ಫಲವನ್ನ ಸ್ವೀಕಾರ ಮಾಡ್ತಾ ಹೋಗೋದು ಕರ್ಮ ಯೋಗಿಯ ಕರ್ತವ್ಯ. ಹಾಗೆ ಮಾಡ್ತಾ ಹೋಗ್ತಾ ಹೋಗ್ತಾ ಅವನಿಗೆ ಚಿತ್ತ ಶುದ್ಧಿ ಆಗ್ತಾ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ ಅಂದ್ರೆ, ಓ ನಾನು ಇದು ಫಲವನ್ನು ಬಿಟ್ಟಿದ್ದಕ್ಕೆ ನನಗೆ ಹೀಗೆ ಸಮಾಧಾನ ಅನ್ನೋದ್ರಲ್ಲಿ ಇದ್ದೀನಿ ಅಂತ ಮನಸ್ಸು ಶುದ್ಧವಾದಾಗ ಅವನಿಗೆ ಗೊತ್ತಾಗತ್ತೆ, ನಾನು ಮಾಡ್ತಾ ಇದ್ದೀನ ನಿಜವಾಗ್ಲೂ ಅಥವಾ ಇದರ ಹಿಂದೆ ಎಲ್ಲ ಸಹ ಪ್ರಕೃತಿಯ ಶಕ್ತಿ ಅನ್ನೋದು ಇದೆಯಾ, ನಾನ್ ಕರ್ಮ ಮಾಡ್ತಾ ಇದ್ದೀನ ನಿಜವಾಗ್ಲೂ, ನನ್ನ ಕೈಯಲ್ಲೇ ಎಲ್ಲವೂ ಮಾಡಕ್ಕಾಗತ್ತಾ, ಸಾಧ್ಯ ಇದೆಯಾ, ಇಲ್ಲ, ಇದು ಪ್ರಕೃತಿಯಲ್ಲಿ ನಡೀತಾ ಇರುವಂಥದ್ದು, ಅದರ ಒಂದು ಕಾರ್ಯವೇ ಹೊರತು ನಾನು ಅನ್ನೋದು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವನಿಗೆ ಅರ್ಥವಾಗಿ ಅದ ಕರ್ತೃತ್ವವನ್ನು ತ್ಯಾಜ್ಯ ಮಾಡ್ಬಿಡ್ತಾನೆ. ಅಂದ್ರೆ ಮಾಡೋ ಕೆಲ್ಸಗಳನ್ನ ಮಾಡ್ತಾ ಇರ್ತಾನೆ, ಎಲ್ಲವನ್ನು ಈಶ್ವರಾರ್ಪಿತ ಭಾವದಲ್ಲಿ ಮಾಡ್ತಾನೆ. ಆಮೇಲೆ ಅವನು ಯಾವಾಗಿದ್ರು ಪರಮಾತ್ಮನೊಂದಿಗೆ ನೆಲೆಸಿ ಇಡ್ತಾನೆ. ಅವನು ಸನ್ಯಾಸವನ್ನ ಎಲ್ಲಿ ಮಾಡ್ತಾನೆ, ಎಲ್ಲವೂ ಆತ್ಮನಲ್ಲಿ ನೆಲೆ ನಿಲ್ಲಿಸ್ತಾನೆ. ಅವನು ಕುಟುಂಬದಲ್ಲೇ ಇರ್ಲಿ, ಮಾರ್ಕೆಟ್ ಪ್ಲೇಸ್ ಅಲ್ಲೇ ಇರ್ಲಿ, ಅಥವಾ ಹಿಮಾಲಯದಲ್ಲೇ ಕೂತಿರ್ಲಿ, ಅವನ ಯಾವಾಗ್ಲೂ ಭಗವಂತನಲ್ಲಿ ಏನೇ ಕೆಲಸ ಮಾಡ್ತಾ ಇದ್ರು, ಏನೇ ಮಾಡ್ತಿದ್ರು, ಎಲ್ಲವೂ ಈಶ್ವರಾರ್ಪಿತ ಭಾವದಿಂದ ಮಾಡಿ ಯಾವಾಗ್ಲೂ ಪರಮಾತ್ಮನಲ್ಲಿ ಅವನ ಮನಸ್ಸನ್ನ ನೆಲೆ ನಿಲ್ಲಿಸಿ ಇರುವಂತಹವನು ಅವನು ಸನ್ಯಾಸಿ. ಅವನು ಯಾವುದಕ್ಕೂ ಅಂಟ್ಕೊಂಡಿರಲ್ಲ, ಅವನಿಗೆ ಬಯಕೆಗಳು ಅನ್ನೋದೇ ಇಲ್ಲ, ಆದ್ರೆ ಮಾಡುವ ಕರ್ತವ್ಯಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಅವನು ಯಾವ್ದರಿಂದನೂ ವಿಚಲಿತನೂ ಆಗಲ್ಲ. ಅದೇ ಇದು ಯೋಗ ಅಂದ್ರೆ ಇಲ್ಲಿ ಕೊಟ್ಟಿದಾರಮ್ಮ ಇದ್ರಲ್ಲಿ. ಈ ಮುಂದಿನ ಶ್ಲೋಕದಲ್ಲಿ ಯೋಗಾರೂಢ, ಮೂರನೇದ್ರಲ್ಲಿ ಬರುತ್ತೆ. ಅವನ್ ಯಾರು, ಬಹಳ ಚೆನ್ನಾಗಿದೆ ಅದು. 3ನೇ ಶ್ಲೋಕದಲ್ಲಿ ಬರುತ್ತೆ. ನೀವೇ ತಗೊಳ್ಳುವರ ಇಂದ್ರಂಬರೇ ಹೇಳ್ರಿ. ಇಲ್ಲ, ವೀಣಾ ನೆಕ್ಸ್ಟ್ ನಾನ್ ತಗೋತೀನಿ. ವೀಣಾ ಅವ್ರದ್ದು ಇಲ್ಲ, ಚೆನ್ನಾಗೈತೆ ಅದು, ಹೇಳ್ರಿ. ಇಲ್ಲ, ತುಂಬಾ ಚೆನ್ನಾಗಿದೆ. ನಾನ್ ನೆಕ್ಸ್ಟ್ ತಗೊಳ್ತೀನಿ ಮೇಡಮ್, ಇದು ವೀಣಾರ್ಗೆ ಕೊಡಿ. ಹೌದಾ, ಸರಿ. ವೀಣಾ, ನಾನು ಇನ್ನ ಚಿಂತೆ ಒಳಗಿದ್ದೀನಿ. ಅಂದ್ರೆ ನನ್ಗೆ ಸನ್ಯಾಸಿ ಯೋಗಿ ಇನ್ನೂ ಸ್ವಲ್ಪ ಇದಾಗ್ತಾ ಇದೆ. ಯೋಗಿಗೆ ಯಾರು ಪರಮಾತ್ಮನ ಜೊತೆಗೆ ನಿಕಟವಾದ ಸಂಬಂಧ ಇರ್ತಾರ ಸತತವಾಗಿ, ಆ ಒಂದು ಪ್ರಕ್ರಿಯೆಗೆ ಯೋಗವೆಂದು ಹೆಸರು ಅಂತ ಐತಿ. ಅಲ್ಲ, ಯೋಗಿ ಅದು ಯೋಗಿ ಅಂದ್ರೆ ಯೋಗ ಯೋಗಿ ಯೋಗಿ ಅಂತಂದ್ರೆ ಏನು ಅಂದ್ರೆ, ಯಾರು ತನ್ನ ಇಂದ್ರಿಯಗಳನ್ನ ಮತ್ತು ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರ್ತಾನೆ ಅವನು ಕರ್ಮಯೋಗಿ. ಅಂತಂದ್ರೆ ಅವನು ಫಲವನ್ನ ಬಿಟ್ಟಿರ್ತಾನೆ, ಆಯ್ತಾ. ಫಲದ ಅಪೇಕ್ಷೆ ಇಲ್ಲದೆ ಇರುವಂತವನು ಕರ್ಮಯೋಗಿ. ಸನ್ಯಾಸಿ ಅಂತಂದ್ರೆ ಕರ್ಮವೇ ನಾನು ಮಾಡ್ತಾ ಇಲ್ಲ, ಆಯ್ತಾ. ಅವನು ಗುರಿನೇ ಅವನು ಆಗಿರುತ್ತೆ, ಆದ್ರೆ ಕೆಲ್ಸ ಮಾಡಲ್ಲ ಅಂತ ಮಾಡ್ತಾ ಇದ್ದಾನೆ. ಇದು ಎಲ್ಲವನ್ನು ಈಶ್ವರಾರ್ಪಿತ ಭಾವದಿಂದ ಕರ್ತೃತ್ವವನ್ನ ಬಿಟ್ಟಾಕ್ಬಿಟ್ಟಿರ್ತಾನೆ. ಅವಾಗ ತನ್ಗೆ ಕರ್ತೃತ್ವವೂ ಇಲ್ಲ, ಭೋಕ್ತೃತ್ವವೂ ಇಲ್ಲ, ನನ್ನದಲ್ಲ, ಇದೆಲ್ಲ ನಡೀತಾ ಇದೆ ಅಷ್ಟೇ ಅಂತಂದ್ಬಿಟ್ಟು ಅವನಿಗೆ ಗೊತ್ತಿರುತ್ತೆ. ಅವನ ಮನಸ್ಸು ಸದಾ ಕಾಲವು ಭಗವಂತನಲ್ಲಿ ನೆಲೆ ನಿಂತಿರುತ್ತೆ. ಸನ್ಯಾಸ ಅಂತಂದ್ರೆ ಒಂದು ಕಡೆಗೆ ಅವನ ಮನಸ್ಸನ್ನ ತೆಗೆದುಕೊಂಡು ಹೋಗಿ ನ್ಯಾಸ ಮಾಡುವುದು, ಅಲ್ಲಿ ಡೆಪಾಸಿಟ್ ಮಾಡೋದು ಅಂತ. ಮನಸ್ಸನ್ನ ಡೆಪಾಸಿಟ್ ಮಾಡೋದು, ಎಲ್ಲಿ ನ್ಯಾಸ ಮಾಡಿದಾನೆ, ಭಗವಂತನಲ್ಲಿ ನ್ಯಾಸ ಮಾಡಿದಾನೆ. ಇವನು ಕರ್ಮಯೋಗಿ ಏನು ಅಂದ್ರೆ ಇನ್ನು ಈಗ ಪರಿಶುದ್ಧನಾಗೋದಕ್ಕೆ ಕರ್ಮ ಫಲವನ್ನ ಬಿಟ್ಟಿರ್ತಾನೆ. ಅವನ ಕರ್ತೃತ್ವವನ್ನ ಇನ್ನು ಬಿಟ್ಟಿರಲ್ಲ. ಇವನು ಕರ್ತೃತ್ವ ಭೋಕ್ತೃತ್ವ ಎರಡನ್ನು ಬಿಟ್ಟಿರ್ತಾನೆ ಸನ್ಯಾಸಿ. ಯಾವುದಕ್ಕೂ ಅವನು ಅಂಟ್ಕೊಂಡಿರಲ್ಲ. ಅವನು ಹೊರಗಡೆ ಪ್ರಪಂಚದಲ್ಲಿ ಆಗುವ ಯಾವುದೇ ಕ್ರಿಯೆಗಳಿಗೂ ಸಹ ಅಂಟ್ಕೊಂಡಿರಲ್ಲ, ಅಥವಾ ಒಂದು ವಿಷಯ ವಸ್ತುಗಳಿಗೂ ಸಹ ಅವನು ಅಂಟ್ಕೊಂಡಿರಲ್ಲ. ಅದೇ ಈಗ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಸನ್ಯಾಸಿಗಳು ಅಂದ್ರೆ ಇದು ಕಾಡಲ್ಲೆಲ್ಲ ಅವರು ನ್ಯಾಸ ಮಾಡ್ತಾ ಇರ್ತಾರಲ್ಲ, ತಪಸ್ ಮಾಡಿ ಧ್ಯಾನ ಮಾಡಿ. ಅದನ್ನೇ ಮೊದಲನೇ ಶ್ಲೋಕದಲ್ಲೇ ಶ್ರೀಕೃಷ್ಣ ಹೇಳಿದ್ದು. ಹೌದು, ಅದನ್ನ ಅನ್ಕೋಬೋದ ಮೇಡಮ್?
ಅದೇ ಆತರ ಸುಮ್ನೆ ಹೋಗ್ಬಿಟ್ಟು ಕಾಡಲ್ಲಿ ಎಲ್ಲೋ ಕೂತಿದ್ರೆ ಅಂತವರು ಸನ್ಯಾಸಿಗಳಲ್ಲ. ನಿಜವಾಗ್ಲೂ ಜ್ಞಾನಪೂರ್ವಕವಾಗಿ ಅವರು ತಮ್ಮ ಮನಸ್ಸನ್ನ ಯಾವಾಗ್ಲೂ ಭಗವಂತನಲ್ಲಿ ನೆಲೆಗೊಳಿಸಿರ್ಬೇಕು. ತನ್ನ ನೆಲೆಗೊಳಿಸೋದು. ಕರ್ತೃತ್ವವನ್ನ ಬಿಡಬೇಕು, ಮತ್ತೆ ಭೋಕ್ತೃತ್ವವನ್ನ ಬಿಡ್ಬೇಕು. ಎಲ್ಲೋ ಹೋಗ್ಬಿಟ್ಟು ಕಾಡಲ್ಲಿ ಕೂತ್ಕೊಂಡು ಮನೆ ಕಡೆ ಯೋಚನೆ ಮಾಡ್ತಾ ಇದ್ರೆ ಅಂತ ಅವನ್ ಸನ್ಯಾಸಿ ಅಲ್ಲ. ಅವನು ಗೃಹಸ್ಥನೇ ಆಗಿದ್ರು ಸಹ, ತನ್ನ ಕರ್ತವ್ಯಗಳನ್ನ ಮಾಡ್ತಾ ಇದ್ರು ಸಹ, ಅವನು ಯಾವುದಕ್ಕೂ ಅಂಟುಕೊಳ್ಳದೆ ಮಾಡ್ತಾ ಇದ್ರೆ ಶ್ರೀಕೃಷ್ಣನ ರೀತಿಯಲ್ಲಿ ಅಂತವನು ಸನ್ಯಾಸಿ. ಅದೇ ಯೋಗಿಗೂನು ಸನ್ಯಾಸತ್ವಗುನು ಅಷ್ಟೇನು ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ, ಅಷ್ಟೇನು ವ್ಯತ್ಯಾಸ ಬರಲ್ಲ. ಯೋಗಿಗಳು ಅಂದ್ರೆ ಈಗ ನಮ್ಮ ನರಸಿಂಹ ಪ್ರಭುಜಿಗಳು ಯೋಗಿಗಳು ಅಂತ ಹೇಳ್ಬೋದು. ಎಲ್ಲಾದ್ರಲ್ಲೂ ಸಾಧನೆ ಇಲ್ಲ, ಮಾಡಿರೋರು, ಅವರು ಪೂರ್ತಿ ಆತ್ಮಜ್ಞಾನವನ್ನ ಪಡೆದಿರುವಂತವರು, ಪಡೆದಿರೋರು, ಪರಿಪೂರ್ಣರವರು. ಪರಿಪೂರ್ಣತೆ ಪೂರ್ತಿ ಹೊಂದಿರೋರ್ನೇ ಎಲ್ಲ ಕೆಲಸ ಯೋಗಿಗಳು. ಮುಗ್ದೋಗಿದೆ ಅವರದು. ಎಲ್ಲವನ್ನು ಅವ್ರನ್ನೇ ದಾಟಿ ಯೋಗಿಗಳು. ಹೋಗಿರುವಂತವರು ಅವರು ಅವ್ರನ್ನೇ ಪರಿಪೂರ್ಣರಾಗೋಗ್ಬಿಟ್ಟಿದ್ದಾರೆ. ಅವರು ಆತ್ಮಜ್ಞಾನಿಗಳಾಗೋಗ್ಬಿಟ್ಟಿದ್ದಾರೆ. ಅವರು ಯಾವ ಒಂದು ಸಾಧನೆ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಅವ್ರಿಗೂ ಆತ್ಮಜ್ಞಾನ ಬಂದ್ ಆಗೋಗಿದೆ. ಅವ್ರನ್ನೇ ಅಲ್ವಾ ಪೂರ್ತಿಯಾಗಿ ಮೇಡಮ್ ಯೋಗಿಗಳು ಅನ್ನೋದು? ಮುಕ್ತರಾಗೋಗಿದ್ದಾರೆ. ಮುಕ್ತರಾಗೋಗ್ಬಿಟ್ಟಿದ್ದಾರೆ. ಅವ್ರನ್ನೇ ತಾನೇ ಯೋಗ ಯೋಗಿ. ಯೋಗ ಎಲ್ಲಾನು ಅವರು ಅದನ್ನೆಲ್ಲ ದಾಟಿ ಹೋಗಿ ಅವರು ಸಂಪೂರ್ಣವಾಗಿ ನಾನು ಯಾರು ಅನ್ನೋದನ್ನ ಕಂಡುಕೊಂಡಿರುವಂತಹವರು. ಅಲ್ಲ, ಅದನ್ನೇ ತಾನೇ ಯೋಗಿಗಳು ಅನ್ನೋದು. ಅವ್ರನ್ನೇ ತಾನೇ ಅಲ್ಲ, ಯೋಗಿಗಳು. ಕರ್ಮಯೋಗಿಗಳು ಅಂತಂದ್ರೆ ಬರೀ ಕರ್ಮಯೋಗಿಗಳು ಅಂತಂದ್ರೆ ನಮ್ಮ ಕರ್ಮ ಫಲವನ್ನ ತ್ಯಾಗ ಮಾಡಿರುವಂತಹವರು. ನನಗೆ ಏನು ಕರ್ಮ ಫಲ ಬರ್ಬೇಕು ಅಂತ ಆಸೆ ಇಟ್ಕೊಂಡಿರ್ತೀನಲ್ಲ, ಅದನ್ನ ಬಿಟ್ಟು ಕೆಲಸ ಮಾಡುವಂತಹದ್ದು ಯೋಗಿಗಳು. ಅಂತವ್ರಿಗೆ ಏನಾಗ್ಬೇಕು? ಅವ್ರಿಗೆ ಇಂದ್ರಿಯಗಳ ನಿಯಂತ್ರಣ ಬೇಕು, ಮನಸ್ಸಿನ ನಿಯಂತ್ರಣ ಬೇಕು ಯೋಗಿಗಳಿಗೆ, ಆಯ್ತಾ? ಆದ್ರೆ ಕರ್ತೃತ್ವ ಇನ್ನೂ ಬಿಟ್ಟಿರಲ್ಲ. ನಮ್ಮ ಗುರುಗಳು ಅವರು ಲಿಬರೇಟೆಡ್ ಅವರು. ಅವ್ರು ಎಲ್ಲವನ್ನು ದಾಟಿರೋರು. ಅವರೆಲ್ಲ ಇನ್ನು ಇಲ್ಲಿ ಸಿಕ್ಕಾಕೊಂಡಿಲ್ಲ. ಇವರು ಇನ್ನೂ ಸಾಧಕರು. ಇವರು ಇನ್ನೂ ಸನ್ಯಾಸಿಗಳೇ ಆಗಿರ್ಬಹುದು, ಯೋಗಿಗಳೇ ಆಗಿರ್ಬಹುದು, ಇನ್ನು ಸಾಧನೆಯನ್ನು ಮಾಡ್ತಾ ಇರೋರು. ಆಮೇಲೆ ಪೂರ್ತಿ ಅವರ ಸಾಧನೆ ಮುಗಿದ ಮೇಲೆ ಅಂತವರು ಪ್ರಜ್ಞರಾಗ್ತಾರೆ. ಆವಾಗ ಸ್ಥಿತಪ್ರಜ್ಞರಾದಾಗ, ಅಲ್ಲೇ ನೆಲೆ ನಿಲ್ಲಕ್ಕೆ ಸಾಧ್ಯ ಆದಾಗ ಅವರು ಸಂಪೂರ್ಣವಾಗಿ ಆತ್ಮಜ್ಞಾನವನ್ನ ಪಡೆದು ಮುಕ್ತರಾಗಿದ್ದಾರೆ ಅಂತ ಅರ್ಥ. ಹಾಗೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಡೆಯೋದು. ಇವಾಗ ಒಂದ್ ಕಡೆಗೆ ನಾವು ತಲುಪಬೇಕು ಅಂತಂದ್ರೆ ಒಂದೊಂದೇ ಹೆಜ್ಜೆ ಹಾಕೊಂಡು ಹೋಗ್ತೀವಲ್ವಾ, ಆ ರೀತಿ ಸಾಧನೆ ಅನ್ನೋದು ಹಂತ ಹಂತ ಇದೆ. ಆತ್ಮಜ್ಞಾನ ತಿಳ್ಕೊಂಡ ಮೇಲೆ ಸಾಧನೆ ಅನ್ನೋದು ಇದೆಯಲ್ಲ, ಅದಕ್ಕೆ ಹಂತಗಳಿದೆ. ಆತ್ಮಜ್ಞಾನಕ್ಕೆ ಒಂದು ಸರ್ತಿ ನಾವು ಜ್ಞಾನವನ್ನ ಪಡ್ಕೊಂಡ್ಬಿಡ್ತೀವಿ, ಆದ್ರೆ ಅಲ್ಲಿ ನೆಲೆ ನಿಲ್ಬೇಕಲ್ವಾ? ಅದಕ್ಕೆ ಅನುಷ್ಠಾನವನ್ನ ಮಾಡ್ಬೇಕು. ನಾವು ಪ್ರತಿಯೊಂದು ಕೆಲಸದಲ್ಲೂ ಅನುಷ್ಠಾನವನ್ನ ಮಾಡ್ತಾ ಹೋದ್ರೆ ಅವಾಗ ನಿಲ್ಲಕ್ಕೆ ಸಾಧ್ಯ ಆಗತ್ತೆ. ಬರೀ ತಿಳ್ಕೊಂಡ್ಬಿಟ್ರೆ ಸಾಕಾಗಲ್ಲ. ಅವರು ಎಲ್ಲವನ್ನು ಮುಗಿಸಿ ಆಗಿದೆ ನಮ್ಮ ಗುರೂಜಿಗಳದ್ದು. ಇವಾಗ ನಾವು ಸಾಧಕರನ್ನ ನಾವು ವಿಚಾರವನ್ನ ಮಾಡ್ತಾ ಇರೋದು. ಇವಾಗ ಇದುವರೆಗೂ ಏನಾಯ್ತು, 5ನೇ ಅಧ್ಯಾಯದವರೆಗೂ ಅವರು ನಾನು ಕರ್ಮಯೋಗಿ ಅನ್ನೋದು ಹೇಗೆ, ಕರ್ಮಯೋಗ ಹೇಗೆ ಮಾಡೋದು ಅಂತ. ಆಮೇಲೆ 5ನೇ ಅಧ್ಯಾಯದಲ್ಲೇ ಕರ್ತೃತ್ವವನ್ನು ಬಿಟ್ಟು ಸನ್ಯಾಸಿ ಕರ್ಮ ಸನ್ಯಾಸವನ್ನ ಹೇಳಿದ್ರು. ಈಗ ಅದಾದ್ಮೇಲೆ ಇವಾಗ ಮನಸ್ಸನ್ನ ಒಂದ್ ಕಡೆ ನಿಲ್ಸೋದಕ್ಕೆ ಧ್ಯಾನಕ್ಕೆ ಇವಾಗ ಹೇಗೆ ನಿಲ್ಲಿಸ್ಬೇಕು, ಧ್ಯಾನ ಮಾಡಬೇಕು ಅಂದ್ರೆ ನಿಧಿಧ್ಯಾಸ ಮಾಡಬೇಕು. ನಿಧಿಧ್ಯಾಸವನ್ನು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅರ್ಜುನನ. ನೀನು ಕರ್ತ ಅಲ್ಲ, ಭೋಕ್ತ ಅಲ್ಲ. ಇವಾಗ ಗೊತ್ತಾಯ್ತಾ ಇಂದ್ರಮ್ಮ ಅವರೇ? ಕರ್ತ ಅಲ್ಲ, ನೀನು ಭೋಕ್ತ ಅಲ್ಲ ಅಂತ ಅಂದ್ಬಿಟ್ಟು ಪೂರ್ತಿ ತಿಳ್ಕೊಂಡಾದ್ಮೇಲೆ ಅಲ್ಲಿ ಅದ ಕರ್ಮದ ಒಂದು ಚಿಂತನೆ ಅವನಿಗೆ ಪೂರ್ತಿಯಾಗಿ ಗೊತ್ತಾಯ್ತು. ಈಗ ಮನಸ್ಸು ಶುದ್ಧವಾಗಿರೋದಕ್ಕೆ ಈಗ ನಿಧಿಧ್ಯಾಸ ಮಾಡ್ಬೇಕು ಅವನು. ಅದಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಹೇಗೆ ಮುಂದಿನ ಶ್ಲೋಕಗಳಲ್ಲಿ 10ನೇ ಶ್ಲೋಕದಿಂದ
ನಿಧಿಧ್ಯಾಸ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಪೀಠಿಕೆಯಾಗಿ ಎಲ್ಲವನ್ನು ಮತ್ತೆ ಸನ್ಯಾಸ ಅಂದ್ರೇನು, ಯೋಗ ಅಂದ್ರೇನು, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಯಾರು ಈ ಅಧಿಕಾರಿ ಇರ್ತಾನಲ್ಲ ಅಂದ್ರೆ ಸಾಧಕ ಇರ್ತಾನಲ್ಲ ಅವನು ಯಾವ ಹಂತದಲ್ಲಿ ಇರ್ತಾನೆ ಅದನ್ನ ನೋಡ್ಕೊಂಡು ಗುರುಗಳು ನೀನ್ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಇವಾಗ ಸಾಮಾನ್ಯ ಮನುಷ್ಯನಿಂದ ಮುಕ್ತನಾಗುವವರೆಗೂ ಹೇಗ್ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ಬಿಟ್ಟು ಅರ್ಜುನನ ಮೂಲಕ ಎಲ್ಲ ನಮ್ಗೆ ತಿಳಿಸ್ಕೊಡ್ತಾ ಇರೋದು ಶ್ರೀಕೃಷ್ಣ. ಅಂದ್ರೆ ಮೊದ್ಲು ಕಾಮ್ಯ ಕರ್ಮದಿಂದ ಮಾಡ್ತಾ ಇರೋನಿಗೂ ಸಹ ಆತ್ಮಜ್ಞಾನವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಸಾಮಾನ್ಯ ಮನುಷ್ಯನಿಗೂ ಸಹ ಆತ್ಮಜ್ಞಾನವನ್ನ ಪಡೆದುಕೊಳ್ಳೋದಕ್ಕೆ ಹಕ್ಕು ಇದೆ, ಮತ್ತೆ ಸಾಧ್ಯನೂ ಇದೆ. ಯಾಕೆಂದ್ರೆ ಅವನ ನಿಜ ಸ್ವರೂಪ ಅವನು ತಿಳ್ಕೊಳ್ಬಹುದು. ಅದಕ್ಕೋಸ್ಕರ ಆದ್ರೆ ಅವನಲ್ಲಿರುವಂತಹ ಒಳಗಡೆ ಸಿಲುಕೊಂಡಿರುವಂತಹ ಕಲ್ಮಶಗಳೆಲ್ಲ ತೆಗಿಬೇಕಲ್ಲ, ಅದಕ್ಕೆ ಹಂತ ಹಂತವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಯಾವಾಗ ಅವನು ಸ್ವಲ್ಪ ಪೂರ್ತಿಯಾಗಿ ಶುದ್ಧವಾಗಿಬಿಟ್ಟಿರ್ತಾನೆ ಅವನಿಗೆ ಇಮಿಡಿಯೇಟ್ ಆಗಿ ಜ್ಞಾನ ಬರುತ್ತೆ. ಇವಾಗ ರಮಣ ಮಹರ್ಷಿಗಳಿಗೆ ಅವ್ರಿಗೆಲ್ಲಾನು ಕರ್ಮಯೋಗ ಅದೆಲ್ಲ ಅಗತ್ಯ ಇಲ್ಲ, ಹಾಗೆ ಅವ್ರಿಗೆ ಬರೀ ಜ್ಞಾನ ಹಾಗೆ ಬಂತು. ಹಾಗೆ ಎಲ್ರು ಆತರ ಪರಿಪೂರ್ಣರಾಗಿರಲ್ಲ ಅಲ್ವಾ, ನಮ್ಮಂತವ್ರಿಗೆಲ್ಲ ಹಂತ ಹಂತವಾಗಿ ಹೋಗ್ಬೇಕು. ಅದಕ್ಕೆ ನಾವೆಲ್ಲ ಅರ್ಜುನರಷ್ಟೇ. ಅದಕ್ಕೆ ಒಂದೊಂದು ಹೆಜ್ಜೆನೆ ಇಟ್ಕೊಂಡು ಹೋಗ್ಬೇಕು, ಒಂದೊಂದೇ ಅರ್ಥ ಮಾಡಿಕೊಂಡು ನಾವು ಮುಂದುವರಿತಾ ಹೋಗ್ಬೇಕು. ಯೋಗ ಸಾಧನೆಯಲ್ಲಿ ಇದ್ರೆ ನಾವು ಒಂದು ದಿನ ಪೂರ್ತಿಯಾಗಿ ಹಾಗೆ ಸ್ಥಿತಪ್ರಜ್ಞರಾಗೋಕ್ಕೆ ಸಾಧ್ಯ ಇರುತ್ತೆ. ಅದನ್ನ ನಾವು ಅಭ್ಯಾಸದಿಂದನೇ ಸತತವಾಗಿ ಅಭ್ಯಾಸ ಮಾಡಬೇಕು. ಸ್ಥಿತಪ್ರಜ್ಞನಾಗೋಕ್ಕೆ ಒಂದೇ ಸತಿಗೆ ಸಾಧ್ಯ ಆಗಲ್ಲ, ಯಾವಾಗಲೂ ಅಭ್ಯಾಸ ಮಾಡ್ಬೇಕು. ಆಂಟಿ, ಒಂದ್ ಡೌಟ್. ಇದು ಕರೆಕ್ಟ್ ನೀವ್ ಹೇಳಿದ್ದನ್ನ ನಾನು ರಿಪೀಟ್ ಅಂದ್ರೆ ನಾನು ಏನ್ ತರ ಅರ್ಥ ಮಾಡ್ಕೊಂಡಿದ್ದೀನಿ, ಯೋಗಿಸ್ಗೂ ಸನ್ಯಾಸಿಗೂ ಡಿಫ್ರೆನ್ಸ್ ಅಂದ್ರೆ, ಇವಾಗ ನೀವ್ ಹೇಳಿದ್ರಿ ಯಾರು ಕರ್ಮಯೋಗಿಗಳು ಇರ್ತಾರೋ ಅಂದ್ರೆ ಯಾರು ಅವರ ಡ್ಯೂಟಿಯನ್ನು ಆಕ್ಷನ್ಗಳನ್ನು ಮಾಡ್ತಾ ಹೋಗ್ತಾರೆ, ಬಟ್ ಅದ್ರದ್ದು ಫಲಿತಾಂಶ ಏನಿದೆ ಅದನ್ನ ಅದ್ರ ಬಗ್ಗೆ ಯೋಚನೆ ಮಾಡದೆ, ಚಿಂತೆ ಮಾಡದೆ, ಅಪೇಕ್ಷೆ ಮಾಡದೆ ಬರೀ ಅವನು ಕೆಲಸ ಏನಿದೆಯೋ, ಅವ್ನ ಡ್ಯೂಟಿ ಏನಿದೆಯೋ ಅದೇ ಆಗಿ ಸೆಲ್ಫ್ಲೆಸ್ ಆಗಿ ಅವ್ನ್ ಕೆಲಸ ಮಾಡ್ಕೊಂಡು ಹೋಗ್ತಾನೆ, ಅವನ್ನ ಯೋಗಿ ಅಂತೀವಿ. ಇವಾಗ ಸನ್ಯಾಸಿ ಅಂದ್ರೆ ಯಾರು ಕರ್ತ ಅಂದ್ರೆ ನಾನಲ್ಲ ಮಾಡಿದ್ದು, ಡೂಯರ್ಶಿಪ್ ತಗೊಳಲ್ಲ. ಅಂದ್ರೆ ನಾನಲ್ಲ ಮಾಡಿದ್ದು, ಇದು ನಂದೇನು ಇದ್ರಲ್ಲಿ ಇಲ್ಲ, ಆ ಪರಮಾತ್ಮ ಏನಿದ್ದಾನೋ ಅವನ್ ಮಾಡಿಸಿದ್ದು, ನಾನಲ್ಲ ಇದು ಮಾಡಿದ್ದು ಅನ್ನೋದು ಸನ್ಯಾಸಿ. ಇದೇ ಡಿಫ್ರೆನ್ಸ್. ಕರೆಕ್ಟ್ ಆಂಟಿ? ಕರೆಕ್ಟ್. ಅಂದ್ರೆ ಇಲ್ಲೇನೆ ಅವನಿಗೆ ಯೋಗಿಗೆ ಯಾವಾಗ್ಲೂ ಇದು ಫಸ್ಟ್ ಏನು ಇಂದ್ರಿಯಗಳು ಮತ್ತೆ ಮನಸ್ಸು ನಿಯಂತ್ರಣಕ್ಕೆ ಬಂದ್ಬಿಟ್ಟಿರುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಅದನ್ನ ಮೀರಿದ್ಮೇಲೆ ಸನ್ಯಾಸಿ ಅಲ್ವಾ. ಅಂದ್ರೆ ಅವನಿಗೆ ಮನಸ್ಸು ಮತ್ತೆ ಇಂದ್ರಿಯಗಳು ಎರಡನ್ನೂ ಅವನು ಹಿಡಿತದಲ್ಲಿ ಇಟ್ಕೊಂಡು ಆಗೋಗ್ಬಿಟ್ಟಿದೆ. ಆಮೇಲೆ ಅವನು ಡೂಯರ್ಶಿಪ್ ಬಿಟ್ಬಿಡೋದು. ಅವನು ಒಂದೇ ಸತಿಗೆ ಡೂಯರ್ಶಿಪ್ ಬಿಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅವನು ಭೋಕ್ತೃತ್ವ ಅದನ್ನ ಬಿಟ್ಬಿಡ್ತಾನೆ. ಅದೇ ಫಲವನ್ನ ಫಸ್ಟ್ ಬಿಡು ಅಂತ ಹೇಳ್ತಾರೆ. ಆವಾಗ ಪರಿಶುದ್ಧತೆ ಬರುತ್ತೆ. ಆವಾಗ ಇದು ಇಂದ್ರಿಯಗಳು ಮತ್ತೆ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಅವನು ಯೋಗಿ. ಸನ್ಯಾಸಿ ಅಂದ್ರೆ ಸಂಪೂರ್ಣವಾಗಿ ಅವನ ಆಕ್ಷನ್ ನನ್ನಿಂದ ಏನು ನಡೀತಾ ಇಲ್ಲ ಅಂತಂದ್ಬಿಟ್ಟು ಪೂರ್ತಿಯಾಗಿ ಗೊತ್ತಾಗತ್ತೆ. ಹಾಗಾಗಿ ಆ ಯೋಗಿನೇ ಅವಾಗ ಈ ಕರ್ಮ ಬಂಧನದಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಕರ್ಮ ಬಂಧನ ಅನ್ನೋದು ಅದರಿಂದ ಹೊರಗಡೆ ಏನು ಮಾಡೇ ಇಲ್ಲ ಅನ್ನೋದಕ್ಕೆ ಬಂದಾಗ ಅವಾಗ ಬಂಧನ ಎಲ್ಲಿಂದ ಇರುತ್ತೆ. ಒಂದೇ ಸತಿ ಬಂಧನದಿಂದ ಹೊರಗಡೆ ಬರಕ್ಕಾಗಲ್ಲ. ಅದಕ್ಕೆ ಹಂತ ಹಂತವಾಗಿ ತೆಗಿತಾ ಇದ್ದಾರೆ ಅಷ್ಟೆ. ವಾಸನೆಗಳು ಹೋಗ್ಬೇಕು. ವಾಸನೆಗಳು ಹೋದಾಗಲೇ ಮತ್ತೆ ಆ ಬೀಜಗಳು ಮತ್ತೆ ಚಿಗುರಲ್ಲ. ವಾಸನೆ ಬೀಜಗಳು ಇದ್ದಾಗ ಮಾತ್ರ ಮತ್ತೆ ಚಿಗುರ್ಕೊಂಡು ಮತ್ತೆ ಕರ್ಮ ಸೆಳೆತ ಅನ್ನೋದು, ರಾಗ ದ್ವೇಷ ಅನ್ನೋದು ಬರೋದು. ಅಂದ್ರೆ ನೀವ್ ಇವಾಗ ಸನ್ಯಾಸಿಗೆ ಹೇಳಿದ್ದು
ಡಿಟ್ಯಾಚ್ಮೆಂಟ್, ಇಬ್ಬರಿಗೂ ಕರ್ಮ ಆಗತ್ತೆ. ಎಲ್ಲ ಬಂಧನದಿಂದ ಬಿಡಿಸ್ಕೊಳ್ಳೋದು ಅಂದ್ರೆ ಇರಲ್ಲ. ಡಿಟ್ಯಾಚ್ಮೆಂಟ್. ಸನ್ಯಾಸಿ ಅವನಿಗೆ ಎಲ್ಲ ಅವನು ತೊಳ್ಕೊಂಡ್ಬಿಟ್ಟಿರ್ತಾನೆ. ಡಿಟ್ಯಾಚ್ಮೆಂಟ್ ಕರೆಕ್ಟ್ ಆಂಟಿ? ಡಿಟ್ಯಾಚ್ಮೆಂಟ್ ಕರೆಕ್ಟ್. ಯಾವ್ದಕ್ಕೂ ಅವನು ಸಂಘ ಪರಿತ್ಯಾಗ ಮಾಡಿರ್ತಾನೆ. ಸಂಘ ಪರಿತ್ಯಾಗ ಯಾವುದರ ಸಂಘ ಪರಿತ್ಯಾಗ? ವಿಷಯ ವಸ್ತುಗಳ ಸಂಘ ಪರಿತ್ಯಾಗವನ್ನು ಮಾಡಿರ್ತಾನೆ, ಮತ್ತೆ ಕರ್ಮ ಸಂಘ ಪರಿತ್ಯಾಗವನ್ನು ಮಾಡಿರ್ತಾನೆ. ಅಂದ್ರೆ ಡಿಟ್ಯಾಚ್ಮೆಂಟ್ ಆಫ್ ಆಲ್ ಆಕ್ಷನ್ಸ್ ಅಂಡ್ ಡಿಸೈರ್ಸ್, ಎರಡನ್ನು ಬಿಟ್ಟಿರ್ತಾನೆ ಅವನು ಸನ್ಯಾಸಿ. ಕೆಲಸ ಮಾಡಿದ್ದು ನಾನಲ್ಲ, ಆಸೆನು ನಂದಲ್ಲ. ಕರೆಕ್ಟ್. ಎರಡನ್ನು ಬಿಟ್ಬಿಟ್ಟಿರ್ತಾನೆ ಸನ್ಯಾಸಿ. ಇದು ಅಟ್ಯಾಚ್ಮೆಂಟ್ ಬರೀ ಮಾಡಿದ ಕೆಲ್ಸದ್ದು ಆ ಅಪೇಕ್ಷೆ, ಅದು ಏನೋ ಅದು ನಮ್ಗೆ ಪುಣ್ಯ ಸಿಕ್ಕತ್ತೆ ಅಂತ ನಾವ್ ಇವಾಗೆಲ್ಲ ಅನ್ಕೊಂತೀವಲ್ಲ, ಇದನ್ನೇನ್ ಮಾಡ್ತೀವಿ ಅಂದ್ರೆ ಅಯ್ಯೋ ಇದ್ರಲ್ಲಿ ಪುಣ್ಯ ಸಿಕ್ಕತ್ತೆ ಅಂತ. ಆ ಪುಣ್ಯವ ಅಲ್ಲ, ಪುಣ್ಯಕ್ಕೋಸ್ಕರ ಮಾಡದೇ ಇರೋರು ಯೋಗಿ. ನಮ್ ಡ್ಯೂಟಿ ಅಂತ ಮಾಡೋರು. ಹೌದು, ಅಲ್ಲಿ ಇನ್ನು ಕರ್ತೃತ್ವ ಅನ್ನೋದು ಇರುತ್ತೆ. ಓಕೆ, ನಾನೇ ಮಾಡಿದ್ದು, ಒಟ್ಟಲ್ಲಿ ನಾನ್ ಮಾಡ್ದೆ ಅನ್ನೋ ಒಂದು ಅಭಿಪ್ರಾಯ. ಈ ಸನ್ಯಾಸಿ ಅನ್ನೋದು ನಾನ್ ಮಾಡೇ ಇಲ್ಲ, ಅಲ್ಲ ಪರಮಾತ್ಮ ನಾನ್ ಏನ್ ಮಾಡಿದ್ ನನ್ಗೇನು ಗೊತ್ತಿಲ್ಲ, ನನ್ಗೆ ಯಾವ ಆಸೆನೂ ಇಲ್ಲ, ಯಾವ ಡಿಟ್ಯಾಚ್ಮೆಂಟು ಇಲ್ಲ. ಹಾಗಾದ್ರೆ ಅವನ ಆಕ್ಷನ್ ಇವಾಗ ಭಗವದ್ಗೀತೆನಲ್ಲಿ ಪ್ರೀವಿಯಸ್ ಚಾಪ್ಟರ್ಗಳಲ್ಲಿ 3rd 4th ಅಲ್ಲಿ ಕೃಷ್ಣ ಹೇಳ್ತಾನೆ, ಪ್ರತಿಯೊಬ್ನು ಆಕ್ಷನ್ ಮಾಡ್ಲೇಬೇಕು, ಕೊನೆ ಆಕ್ಷನ್ ಮಾಡದೇ ಇರೋರು ಇಲ್ವೇ ಇಲ್ಲ. ನಾನು ಅಷ್ಟೇ ಆಕ್ಷನ್ ಮಾಡ್ತಾನೆ ಇರ್ತೀನಿ. ಒಂದ್ಸತಿ ನಾನು ಆಕ್ಷನ್ ಮಾಡೋದ್ ಬಿಟ್ರೆ ನನ್ ಹಿಂದೆ ಇರೋರು, ಅದೇ ಹೇಳ್ತಾನಲ್ವಾ ಕ್ಯಾಸ್ಟ್ ಸಿಸ್ಟಮ್ ಎಲ್ಲ ಹೇಳ್ತಾನಲ್ವಾ, ನಾನೇ ಮಾಡಿಲ್ಲ ಅಂದ್ರೆ ಅವ್ರೇನ್ ಏನ್ ಆಗ್ಬಿಡತ್ತೆ ಈ ಪ್ರಪಂಚ, ಇನ್ನೇನ್ ಆಗ್ಬಿಡತ್ತೆ ಇದನ್ನ ಯೋಚನೆ ಮಾಡಿ ನೋಡು ಅಂತ ಹೇಳ್ತಾನಲ್ವಾ ಆಂಟಿ. ಇವಾಗ ಇಲ್ಲಿ ಯಾವಾಗ್ಲೂ ಲೀಡರ್ನ ಎಲ್ರು ಫಾಲೋ ಮಾಡುದು, ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಬಿಟ್ಟು. ಹಾಗೆ ಅಲ್ಲ, ಕೆಲ್ಸ ಮಾಡ್ತಿದ್ರೆ ಯೋಚನೆ ಮಾಡು, ಮನೇಲಿ ನಾವು ಕೆಲ್ಸಗಳು ಮಾಡ್ತಿದ್ರೆ ಮನೆ ಅನ್ನೋದು ಉದ್ಧಾರ ಇಲ್ಲ. ಹಾಗೆ ಸಮಾಜದಲ್ಲಿ ಎಲ್ರು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಸಮಾಜ ಉದ್ಧಾರ ಆಗತ್ತಾ, ದೇಶ ಉದ್ಧಾರ ಆಗತ್ತಾ, ಪ್ರಪಂಚ ಉದ್ಧಾರ ಆಗತ್ತಾ? ಇಲ್ಲ. ಆದ್ರೆ ಹೇಗ್ ಮಾಡ್ಬೇಕು ಅನ್ನೋದು ಅಷ್ಟೇನೆ. ನಾನು ಅದಕ್ಕೆ ಅಂಟುಕೊಳ್ಳದೆ ಮಾಡ್ಬೇಕು. ಕಾಮ್ಯ ಕರ್ಮವನ್ನ ಮಾಡಿದಾಗ ದುಃಖಕ್ಕೆ ಕಾರಣವಾಗತ್ತೆ. ನಿಷ್ಕಾಮ ಕರ್ಮ ಮಾಡಿದಾಗ ನಾನು ಸಮತ್ವದಲ್ಲಿರ್ತೀನಿ. ಅದಕ್ಕೆ ಸಮತ್ವದಲ್ಲಿ ಇರಬೇಕಾದ್ರೆ ನೀನ್ ಹೆಂಗ್ ಇರ್ಬೇಕು ಅನ್ನೋದು ಇಲ್ಲಿ ಮುಖ್ಯವಾಗಿರುವಂತಹದ್ದು. ಆಂಟಿ, ಅಂದ್ರೆ ಈ ಯೋಗಿಗೆ ಇನ್ನ ಅಟ್ಯಾಚ್ಮೆಂಟ್ ಇರತ್ತಾ ಅವ್ನ್ ಮಾಡಿದ ಕೆಲ್ಸದ್ದು? ನಾನ್ ಮಾಡ್ದೆ ಅನ್ನೋದು ಇರುತ್ತೆ ಅವ್ರಿಗೆ. ಅದಕ್ಕೆ ಮುಂದಕ್ಕೆ ಕರ್ತೃತ್ವವನ್ನ ಬಿಟ್ಟಾಕದಾಗ ಆವಾಗ ನಾನ್ ಮಾಡ್ದೆ ಅನ್ನೋದಿಲ್ಲ. ಅವನಿಗೆ ಅವಾಗ ಅರ್ಥ ಆಗುತ್ತೆ. ಒಂದೇ ಸತಿಗ್ ಬಿಡಕ್ ಆಗಲ್ಲ ಅಂತಾನೆ ಒಂದು ಹಂತವಾಗಿ ತೆಗೆದುಕೊಂಡು ಹೋಗ್ತಾ ಇರೋದು. ಬಟ್ ಈ ಸನ್ಯಾಸಿ ಅನ್ನೋನ್ಗೂ ಆಕ್ಷನ್ ಮಾಡ್ಬೇಕಾಗತ್ತೆ ಅಲ್ವಾ ಆಂಟಿ? ಅಂದ್ರೆ ಅವನು ಮಾಡ್ಬೇಕು. ಸಾರ್ವಜನಿಕ ಹಿತಾಸಕ್ತಿಯಿಂದ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರ ಆಕ್ಷನ್ ಮಾಡ್ತಾ ಇಲ್ಲ. ನಮ್ ಗುರುಜಿಗಳು ಎಷ್ಟು ಕೆಲಸ ಮಾಡ್ತಾರೆ, ಅವ್ರು ಪಾಪ ಎಷ್ಟು ಹೊತ್ತು ನಿದ್ದೆ ಮಾಡ್ತಾರೋ ಗೊತ್ತಿಲ್ಲ, ಅಷ್ಟು ಕೆಲಸ ಮಾಡ್ತಾರೆ. ಅವ್ರೇನು ಎಲ್ಲ ಹಿತಾಸಕ್ತಿಗೆ ಅವ್ರು ಮಾಡ್ತಾ ಇರೋದು ಕೆಲ್ಸ. ಅದಕ್ಕೆ ಅವ್ರಿಗೆ ಯಾವ ಒಂದು ಇದನ್ನು ಪಾಪ ಪುಣ್ಯದ ಒಂದು ಸೋಂಕು ಅನ್ನೋದು ಇಲ್ಲ. ಮತ್ತೆ ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎರಡರಿಂದನೂ ಅವ್ರಿಗೆ ವಿಚಲಿತರಾಗಲ್ಲ. ಆಮೇಲೆ ಅದಕ್ಕೆ ಇದು ಕರೆಕ್ಟ್ ಆಗಿ ಹೇಳಿ ಆಂಟಿ, ಈ ಸನ್ಯಾಸಿಗಳಿಗೆ ಈ ಭಿಕ್ಷಾಟನೆ ಹೋಗೋ ಅಂತ ಒಂದು ಅಂದ್ರೆ ಅವ್ರಿಗೊಂದು ಇದು ಇರತ್ತೆ, ಪ್ರಿವಿಲೇಜ್ ಇರತ್ತೆ. ಯಾಕಂದ್ರೆ ಅವರು ಕೆಲಸ ಮಾಡೋ ಚಿಂತೆ ಇರಲ್ಲ, ಬರೀ ಲೋಕ ಕಲ್ಯಾಣಕ್ ಮಾಡ್ತಾರೆ, ಅವ್ರಿಗೋಸ್ಕರ ಅಂತ ಅವ್ರು ಕೆಲಸ ಮಾಡಲ್ವಲ್ಲ. ಸೊ ಆ ಭಿಕ್ಷಾಟನೆಯಿಂದ ಅವರು ಈ ದೇಹಕ್ಕೂ ಏನ್ ಬೇಕಾಗಿದೆಯೋ ಅದನ್ನ ಮೊದ್ಲ ಕಾಲದಲ್ಲೆಲ್ಲ ಹಂಗೆ ಮಾಡ್ತಾ ಇದ್ದಿದ್ದು. ಈಗ ಅದೆಲ್ಲ ನಡೆಯಲ್ಲ. ಅದಕ್ಕೋಸ್ಕರ ಅವರು ಸುಮಾರಾಗಿ ಸಂಪಾದನೆ ಮಾಡಿಟ್ಕೊಂಡ್ಬಿಟ್ಟು ಆಮೇಲೆ ಈ ಒಂದು ಆಧ್ಯಾತ್ಮದ ಕಡೆ ಬರೋದು. ಯಾಕಂದ್ರೆ ಈ ಹಿಮಾಲಯದಲ್ಲಿ ನಾನು ಯೋಚನೆ ಮಾಡೋದು, ಸನ್ಯಾಸಿ ಅಂದ್ರೇನೆ ನಮ್ಗೆ ಆತರ ಕಾವಿ ಬಟ್ಟೆ ಹಿಮಾಲಯದಲ್ಲಿ ಇರೋರು ಬೇಕಾದಷ್ಟು ಜನ ಎಲ್ಲ ಚೆನ್ನಾಗಿ ವೆಲ್ ಎಜುಕೇಟೆಡ್ ಇದ್ದಾರೆ. ಅವರೆಲ್ಲ ಚೆನ್ನಾಗಿ ಎಲ್ಲ ಡಾಕ್ಟರ್ಸ್, ಇಂಜಿನಿಯರ್ಸ್ ತುಂಬಾ ಕ್ವಾಲಿಫೈಡ್ ನರೋ ಇದ್ದಾರೆ. ಅವ್ರಿಗೆಲ್ಲ ಸಾಕಷ್ಟು ದುಡ್ಡುಗಳು ಎಲ್ಲ ತುಂಬಾ ಚೆನ್ನಾಗಿ ಸಮೃದ್ಧಿಯಾಗೇ ಇದೆ. ಅವ್ರ ಯೋಚನೆ ಮಾಡೋ ಹಂಗೆ ಇಲ್ಲ.
ಅಂತವರೆಲ್ಲ ಇದ್ದಾರೆ. ಅವರೇನು ಭಿಕ್ಷಾಟನೆಗೆ ಹೋಗೋ ಅಗತ್ಯ ಇಲ್ಲ. ಆಮೇಲೆ ಆ ಗುಹೆಗಳು ಅನ್ನೋದು ಏನಿದೆ ಅವು ಸಹ ತುಂಬಾ ಸಫಿಸ್ಟಿಕೇಟೆಡ್ ಆಗೂ ಇವೆ ಅಂತೆ. ಓಹೋ. ಹ್ಮ್ ಅವರ ಎಲೆಕ್ಟ್ರಿಸಿಟಿ ಪ್ರತಿಯೊಂದು ಇದೆ, AC ಇರುತ್ತೆ. ಹ್ಮ್ ಹಾಗೆಲ್ಲ ಅವ್ರಿಗೆ ಬೇಕಾದೆಲ್ಲ ಅನುಕೂಲಗಳನ್ನು ಸಹ ಮಾಡ್ಕೊಂಡಿದ್ದಾರೆ. ಹಾಗಂದ್ಬಿಟ್ಟು ಅವ್ರೇನು ಅದಕ್ಕೆ ಅಂಟ್ಕೊಂಡಿದ್ದಾರೆ ಅಂತ ಏನಿಲ್ಲ. ಅದಿದ್ರು ಆಯ್ತು, ಇಲ್ದಿದ್ರು ಆಯ್ತು, ಅವರು ಸಂಪಾದನೆ ಹ್ಮ್ ಮಾಡಿದರೆ ಇದೆ. ಆದ್ರಿಂದ ಆ ಅನುಕೂಲಗಳೆಲ್ಲ ಮಾಡಿಕೊಂಡು ಅಲ್ಲಿ ತಮ್ಮ ಸಾಧನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಹ್ಮ್ ಆಯ್ತಾ ಅದು ತಪ್ಪು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹ್ಮ್ ಮುಂಚೆ ಯಾಕಂದ್ರೆ ತರ ಅವರ ನಾವು ನಾವು ಎಷ್ಟು ಅಂಟ್ಕೊಂಡಿದೀವಿ ಅನ್ನೋದೇ ಮುಖ್ಯ. ಅದಕ್ಕೆ ಸನ್ಯಾಸಿಗಳಿಗೆ ಅದು ಭಿಕ್ಷಾಟನೆ ಆ, ಲೆಕ್ಕ ಬರಲ್ಲ. ನಾವು ಮಾಡಿದ್ರೆ ಅದು ಬೇರೆ ಲೆಕ್ಕ ಬರುತ್ತೆ. ನಾವು ಇನ್ನೊಬ್ರ ತಪ್ಪು. ಹತ್ರ ಅಪೇಕ್ಷೆ ಮಾಡಿದ್ರೆ ಆತರ ಅದೇ ಈಸ್ಕೊಂಡ್ರೆ ಗೃಹಸ್ಥರು ಯಾವಾಗ್ಲೂನು ಹಾ ಬೇರೆಯವ್ರಿಗೆ ಕೊಡ್ಬೇಕು. ಯಾಕಂದ್ರೆ ನಾವು ಸೆಲ್ಫಿಶ್ ಆಗತ್ತೆ. ನಮ್ಮ ಪರ್ಸನಲ್ ಇದಕ್ಕೋಸ್ಕರ ಇವರು ಲೋಕ ಕಲ್ಯಾಣ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಆ ತರ ಇದು ಮಾಡಿದ್ರೆ ಅವ್ರಿಗೆ ಅದು ಇದು ಬರಲ್ಲ, ಋಣ ಬರಲ್ಲ. ಕರೆಕ್ಟ್ ಆಂಟಿ? ನಾವು ಮಾಡಿದ್ರೆ ಅದು ಋಣ ಬರುತ್ತೆ, ಇವ್ರು ಮಾಡಿದ್ರೆ ಬರಲ್ಲ. ಬಿಕಾಸ್ ಇವ್ರಿಗೆ ಕರ್ಮ ಇದು ಇಲ್ಲ, ಡ್ಯೂವರ್ಶಿಪ್ ಇಲ್ಲ. ನೀವು ಹೇಳಿದಾಗೆ ಆ ಕರ್ಮ ಇವಾಗ ಹೇಳಿದ್ರಲ್ಲ ಅದನ್ನೂ ಇಲ್ಲ. ಓಕೆ, ಇದು ಇಲ್ಲ, ಕ್ಲಿಯರ್ ಆಯ್ತಾ? ಅದಕ್ಕೆ ಗೃಹಸ್ಥರಾಗಿದ್ರು ಪರವಾಗಿಲ್ಲ, ಅವರು ಸಹ ಈ ಒಂದು ಕರ್ಮ ಸನ್ಯಾಸವನ್ನು ಮಾಡ್ಬೋದು, ಮತ್ತೆ ಕರ್ಮ ಯೋಗವನ್ನು ಮಾಡಬಹುದು ಅಂತ. ಅದರಲ್ಲೇ ಪರಿಶುದ್ಧ ಆಗ್ಬೋದು, ಅದರಲ್ಲಿ ಆತ್ಮಜ್ಞಾನವನ್ನು ಪಡೆದು ಅವರು ಮುಕ್ತರಾಗ್ಬೋದು. ಮುಕ್ತರಾಗೋದಕ್ಕೆ ಏನು ಹಿಮಾಲಯಕ್ಕೆ ಹೋಗ್ಬೇಕು ಅನ್ನೋದು ಏನು ಇಲ್ಲ. ಯಾತಕ್ಕೆಂದ್ರೆ ಜೀವಂತ ಸಾಕ್ಷಿಯಾಗಿ ನಮ್ ಗುರುಗಳೇ ಇದ್ದಾರೆ. ಆಮೇಲೆ ಮೇಡಮ್, ಈ ಭಿಕ್ಷಾಟನೆ ಅನ್ನೋದು ಕೂಡ ತಗ್ಸುತ್ತೆ. ನಾಲ್ಕನೇ ಮುಂದೆ ಹೋಗಿ ನಾವು ಭಿಕ್ಷಾಂದೇಹಿ ಅನ್ಲಿಕ್ಕಾಗತ್ತಾ? ಇಲ್ಲ. ಆದ್ರೆ ಅವರು ಯಾರೇ ಭಿಕ್ಷೆ ಮಾಡ್ತಾ ಇದ್ರು ಕೂಡ ಆ ಒಂದು ಪದ್ಧತಿ ಈಗ ಇಲ್ಲ, ಹೋಗ್ಬಿಟ್ಟಿದೆ. ಆದ್ರೆ ಸನ್ಯಾಸಿಗಳು ಭಿಕ್ಷೆ ಹಿಡಿದು ತಮ್ಗೆ ಎಷ್ಟು ಬೇಕೋ, ಒಂದು 4 ಮನೆ 5 ಮನೆ ಒಂದು ಮುಷ್ಟಿ ಅಕ್ಕಿ ಹಾಕಿದ್ರೆ ಸಾಕು, ಅದಷ್ಟನ್ನೇ ತೆಗೆದುಕೊಂಡೋಗಿ ತಮ್ಮ ಎಲ್ಲಾ ಅಹಂಕಾರವನ್ನ ಅದು ನಶಿಸಿ ಹೋಗ್ತಿತ್ತಂತೆ. ಅದು ಒಂದು ವೃತ್ತಿ ಅಲ್ಲ ಅವ್ರಿಗೆ, ಹೊಟ್ಟೆಯ ಒಂದು ಪಾಡಿಗೋಸ್ಕರ ಅವ್ರಿಗೆ ಸಂಸಾರ ಇರೋದಿಲ್ಲ, ಇದಿರಲ್ಲ. ಹಾಗಾಗಿ ಆ ಒಂದು ಕ್ರಮವನ್ನ ಇದಕ್ಕೆ ಅಂದ್ರೆ ದೈಹಿಕ ಒಂದು ಬೆಳವಣಿಗೆಗೆ ಅಥವಾ ಆಹಾರವನ್ನ ಇದನ್ನ ತೆಗೆದುಕೊಂಡು ಹೋಗ್ತಿದ್ರು ಅಂತ. ಹೌದು, ಒಂದೇ ಮನೆಗೆ ಹೋಗ್ತಾ ಇದ್ರಂತೆ. ಅದು ಒಂದೇ ಮನೆಗೆ ಹೋಗ್ತಾ ಇದ್ರಂತೆ. ಅವ್ರು ಹಾಕದ್ದೆ ಎಷ್ಟು ಹಾಕಿದ್ರೆ ಅಷ್ಟೇ. ಅದೇ ಆಗಿನ ಕಾಲದಲ್ಲಿ ಹಾಗೂ ಇರ್ತಾ ಇತ್ತು. ಸನ್ಯಾಸಿಗಳು ಬರ್ತಾರೆ, ಅವ್ರಿಗೆ ಕೊಡ್ಬೇಕು ಅನ್ನೋದು ಅವ್ರ ಡ್ಯೂಟಿ ಅಂತ ತಿಳ್ಕೊಂಡಿದ್ರು ಗೃಹಸ್ಥರು. ಹೌದು ಹೌದು. ಅಲ್ಲ, ಈಗ ಶಂಕರಾಚಾರ್ಯರು ಒಂದ್ ಮನೆಗೆ ಭಿಕ್ಷಾಟನೆಗೆ ಹೋದಾಗ ಆಮೇಲೆ ಅವ್ರ ಹತ್ರ ಏನು ಇರಲ್ಲ. ಆಮೇಲೆ ನಲ್ಲಿಕಾಯಿ ಒಂದಿರುತ್ತೆ, ಅದನ್ನ ತಂದಾಕ್ತಾರೆ, ಕೊಡ್ತಾರೆ ಅವರು ಮನೆಯವರು, ಒಂದು ವೃದ್ಧ ಹೆಂಗ್ಸು. ಆಗ ಅವರು ಕನಕದಾರ ಸ್ತೋತ್ರ ಬರ್ದ್ಬಿಟ್ಟು ಹೇಳಿ ಲಕ್ಷ್ಮಿನ ಆಹ್ವಾನ ಮಾಡಿ ಅವ್ರನ್ನ ಇದ್ ಮಾಡ್ತಾರೆ ಅಂತ ಇದೆಯಲ್ಲ. ಸನ್ಯಾಸಿ ಈಗ್ಲೂ ಆ ಮನೆ ಇದೆ ಕೇರಳದಲ್ಲಿ. ಹೌದು ಹೌದು, ಕನಕದಾರ ಸ್ತೋತ್ರ ಬರ್ತಿತ್ತು ಅಲ್ಲೇನೆ. ಹೌದೌದು. ಈಗ್ಲೂನು ಆ ಮನೆ ಇದೆ. ಈ ಕತೆ ಕೇಳಿದ್ದೀನಿ ನಾನು. ಈ ಯಾವುದೋ ಒಂದು ಇದು ಬಂದಾಗೆಲ್ಲ ಎಲ್ಲ ಕಡೆ ಹೇಳ್ತಾ ಇದ್ರು. ಅಕ್ಷಯ ತೃತೀಯ ದಿವಸನೋ ಏನೋ ಆಂಟಿ ಆ ಕತೆ, ನೀವು ಕನಕದಾರ ಸ್ತೋತ್ರ ಹೇಳಿದ್ರಲ್ಲ, ಅದು ಅವಾಗ ರಚನೆ ಮಾಡಿದಾಗ ಅವ್ರ ಮನೆಯೆಲ್ಲ ತುಂಬೋಗುತ್ತೆ ಅಂತ. ಇವಾಗ ಭಿಕ್ಷಾಟನೆ ಇಲ್ಲ, ಬಟ್ ಇವಾಗಿನ ಅವರು ಸ್ಪಾನ್ಸರ್ಶಿಪ್ ಅಂತ ತಗೊಂತಾರೆ ಎಲ್ಲಾರ ಹತ್ರ. ಇಲ್ಲಾಂದ್ರೆ ಅವ್ರು ಇವಾಗ ನೋಡಿ, ನಾವು ಹೆಸರು ಹೇಳಿದ್ರೆ ತಪ್ಪಾಗ್ಬಿಡತ್ತೆ. ಇವಾಗ ದೊಡ್ಡವರೆಲ್ಲ ಏನೇನೋ ಇದೆ ಅಲ್ವಾ, ದೊಡ್ಡ ಸೆಂಟರ್ಸ್, ಅವ್ರಿಗೆಲ್ಲ ಬೇಕಾದಷ್ಟು ಕೋಟ್ಯಾನ್ ಗಟ್ಲೆ ಆಂಟಿ ಹೇಳತ್ತಾರ ಬೇಕಾದಷ್ಟು ಬರುತ್ತೆ ಆಂಟಿ ಸ್ಪಾನ್ಸರ್ಶಿಪ್. ಆರ್ಟ್ ಆಫ್ ಲಿವಿಂಗು, ಈಶಾ, ಇನ್ನ ಬೇಕಾದಷ್ಟು ಇದೆಯಲ್ಲ, ಅಲ್ಲಿ ಅಕ್ಕಪಕ್ಕ ಸೈಟ್ ಎಲ್ಲಾನು ಅವ್ರವ್ರೆ ಹೊಡ್ಕೊಳ್ತಾ ಇದಾರೆ ಅಂತ ವೀಣಾ ಅವರೇ, ಆತರ ರೆಕಾರ್ಡಿಂಗ್ ಇದೆ, ಹೇಳ್ಬಾರ್ದು, ತಪ್ಪಾಗತ್ತೆ. ಸ್ಪೆಸಿಫಿಕ್ ಆಗಿ ಏನೋ ಹೇಳಕ್ ಹೋಗ್ಬೇಡಿ, ರೆಕಾರ್ಡಿಂಗ್ ಇರುತ್ತೆ, ಸ್ವಲ್ಪ ಯೋಚನೆ ಮಾಡಿ. ಆಯ್ತಾಯ್ತಾ ಆಂಟಿ.
ಇಲ್ಲ ಈ ಕಾಲಕ್ಕೆ ಆ ನೆಕ್ಸ್ಟ್ ಶ್ಲೋಕ. ಪದ ಹೋಗಿ ಅದೇ ಸ್ಪಾನ್ಸರ್ಶಿಪ್ ಅಂತ ಬಂತು. ಜನರಲ್ ಆಗಿ ಹೇಳಿ, ಇಂಥವ್ರೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ತೊಂದರೆಗೆ ಸಿಕ್ಕಾಕೊಳ್ತೀರ. ಆಯ್ತಾಯ್ತು ಆಂಟಿ, ಸಾರಿ. ಏನೇನೋ ಕಾಲ ಬದಲಾದಾಗ ಇದನ್ನು ಪದಗಳು ಬದಲಾಯ್ತು, ವಿಧಾನನೂ ಬದಲಾಯ್ತು ಅಷ್ಟೇ. ಅಂದ್ರೆ ಅದು ತಪ್ಪಲ್ಲ. ಅಷ್ಟೇ. ಪೇಪರ್ ಅಲ್ಲಿ ಓದಿದ್ದು, ನಮಗ್ ಗೊತ್ತಿಲ್ಲ ರಿಯಲ್ ಆಗಿ. ಪೇಪರ್ ಅಲ್ಲಿ ಇದ್ರಲ್ಲೆಲ್ಲ ಬರುತ್ತಲ್ಲ ಆಂಟಿ ಅದನ್ನ. ಎಲ್ಲಾ ಕಡೆ ಒಳ್ಳೆ ಜನ ಈ ಮಧ್ಯ ಸ್ವಲ್ಪ ಸೆಲ್ಫಿಶ್ ಅಡ್ವಾಂಟೇಜ್ ತಗೊಂಡವರು ಸೇರ್ಕೊಂಡ್ಬಿಡ್ತಾರೆ ಅಷ್ಟೇ. ಹೌದು. ಕರೆಕ್ಟ್. ಅದೇ ಯೋಗಿಗೂ ಸನ್ಯಾಸಿಗ್ ನೀವು ಹೇಳುವಾಗ ಒಂದ್ ಸ್ವಲ್ಪ ಬರ್ಕೊಂಡೆ, ಅದಕ್ಕೆ ಕೇಳ್ಕೊಂಡೆ ಸ್ವಲ್ಪ ಡಿಫ್ರೆನ್ಸ್. ಈ ಚಾಪ್ಟರ್ ಸ್ಟಾರ್ಟ್ ಆಗೋದೇ ಇದ್ರಿಂದ ಅಲ್ವಾ, ಆದ್ರಿಂದ ಇದು ಬೇಸಿಕ್ ತಿಳ್ಕೊಂಬಿಡೋಣ ಕರೆಕ್ಟ್ ಆಗಿ ಅಂತ. ಆಂಟಿ ಮುಂದುವರ್ಸಿ ಆಂಟಿ. ಆಯ್ತು, ಇನ್ನೊಂದು ಮಾಡೋಣ ಅಷ್ಟೇ. ಆಗ್ಲಿ 8:30 ಆಯ್ತು. ನೆಕ್ಸ್ಟ್ ವೀಕ್ ಮುಂದುವರ್ಸೋಣ. ಶ್ಲೋಕ ಅಲ್ಲ ಇದು ಬೇಕಲ್ಲ ಅರ್ಥ ಮಾಡ್ಕೊಳ್ಳೋದು. ಸರಿ, ಅಲ್ಲ ನೆಕ್ಸ್ಟ್ ವೀಕ್ ಮುಂದುವರ್ಸೋಣ. ನಾವೇನು ಬಿಡ್ತಾ ಇಲ್ಲ ಯಾವ್ದನ್ನು ಶ್ಲೋಕ. 3ನೇ ಶ್ಲೋಕ. ಆರುರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶವ ಕಾರಣ ಮುಚ್ಯತೆ. ಯೋಗದಲ್ಲಿ ಪರಿಪೂರ್ಣತೆಯನ್ನು ಬಯಸುವ ಆತ್ಮಕ್ಕೆ ನಿಷ್ಕಾಮ ಕರ್ಮವೇ ಸಾಧನವೆಂದು ಹೇಳಲಾಗುತ್ತದೆ. ಯೋಗದಲ್ಲಿ ಈಗಾಗಲೇ ಉನ್ನತಿ ಹೊಂದಿದ ಋಷಿಗೆ ಧ್ಯಾನದಲ್ಲಿನ ಶಾಂತಿಯೇ ಸಾಧನವೆಂದು ಹೇಳಲಾಗುತ್ತದೆ. ಇವಾಗ ಹೆಚ್ಚು ಕಡಿಮೆ ನಾವು ಮಾತಾಡಿದ್ದೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ವಿವರಣೆಯನ್ನ ಹೇಳ್ತೀರಾ ವೀಣಾ ಅವರೇ? ಹೀಗೆ ಹೇಳಿದ್ದಷ್ಟು ಹೇಳ್ಬೋದು ಮೇಡಮ್. ಯೋಗದಲ್ಲಿ ಪರಿಪೂರ್ಣತೆಯನ್ನು ಬಯಸುವ ಆತ್ಮಕ್ಕೆ ಅಂದ್ರೆ ನಾನು ಈ ಟೈಪ್ ಅಲ್ಲಿ ಹೇಳ್ತೀನಿ. ಈಗ ಅರ್ಜುನಿಗೆ ಯಾರು ಕೃಷ್ಣ ಎಲ್ಲನೂ ಎಲ್ಲನೂ ಪ್ರತಿ ಒಂದು ಹಂತವಾಗಿ ಅವ್ರನ್ನ ಮಗು ರೀತಿ ಹಂತವಾಗಿ, ಈಗ ಒಂದು ಖಾಲಿ ಸೈಟ್ ಅಂದ್ರೆ ಅದಕ್ಕೆ ಮನೆ ಕಟ್ಟಬೇಕು ಅಂದ್ರೆ ಅದಕ್ಕೆ ಫೌಂಡೇಶನ್ನು ಹಾಕಿ, ಆಮೇಲೆ ಅದಕ್ಕೆ ಇದು ಹೇಗೆ ಗೋಡೆಗಳೆಲ್ಲ ಕಟ್ಟೋದು, ಹಾಗೆ ಹೀಗೆ ಅಂತ ಹೇಗೆ ಈ ಒಂದು ಕ್ರಮ ಇದೆಯೋ ಅದೇ ರೀತಿ ಇದಕ್ಕೂನು ಅವರು ಒಂದು ಹದ ಮಾಡ್ತಾ ಇದ್ದಾರೆ. ಇವರು ಕರ್ಮಯೋಗನ ಮಾಡೋದಿಕ್ಕೆ ಇವ್ರಿಗೆ ಯಾವಾಗ ಫಸ್ಟ್ ಇಂದನು ಅಲ್ಲ, ಅವ್ರಿಗೆ ಮೊದ್ಲಿಂದನೂ ಯಾವಾಗ ದ್ವಂದ್ವ ಇತ್ತು ಅದೆಲ್ಲ ಹೋಗ್ಲಾಡ್ಸಿ ಆತ್ಮದ ಬಗ್ಗೆ ತಿಳಿ ಹೇಳಿ, ಅದಾದ್ಮೇಲೆ ಅವ್ರಿಗೆ ಕರ್ಮ ಮಾಡ್ಬೇಕು ಅಂತ ಹೇಳಿ, ಅವ್ರಿಗೇನು ದ್ವಂದ್ವ ಇತ್ತು ಅದೆಲ್ಲ ಹೋಗ್ಲಾಡ್ಸಿ ಸಾಂಖ್ಯ ಯೋಗ ಆಮೇಲೆ ಇದೆಲ್ಲ ಮಾಡಿ ಅವ್ರನ್ನ ಒಂದು ಹದಕ್ಕೆ ತಂದು, ಆಮೇಲೆ ಅವ್ರಿಗೆ ಜ್ಞಾನ ಬರೋ ತರ ಅವ್ರಿಗೆ ಉಪದೇಶ ಮಾಡಿ, ಈಗ ಜ್ಞಾನದಿಂದ ಧ್ಯಾನ ಯೋಗಕ್ಕೆ ನಾವು ಬಂದಿದೀವಿ. ಆ ಧ್ಯಾನ ಯೋಗದಲ್ಲೂ ಅಷ್ಟೇ ಅವರು ತಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೇಕು. ನಾವು ಏನೇ ಮಾಡ್ಬೇಕು ಅಂದ್ರೂ, ನಾವು ಸಾಧನೆ ಮಾಡ್ಬೇಕು ಅಂದ್ರೆ ನಾವು ಇದನ್ನ ಮನಸ್ಸಿನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ಆಮೇಲೆ ಅವರು ಧ್ಯಾನಕ್ಕೆ ಒಂದು ಹದಗೊಳ್ಳೋ ತರ ಇವರು ಎಲ್ಲ ಹೇಳ್ತಾ ಇದ್ದಾರೆ ಮೇಡಮ್. ಇವ್ರಿಗೆ ಅರ್ಜುನಗೆ ಅಂದ್ರೆ ನಮ್ಗಳಿಗೆ ಎಲ್ಲ ಬುದ್ಧಿನ ಚಿತ್ತ ಶುದ್ಧಿ ಮಾಡ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾರೆ ಮೇಡಮ್, ಒಂದೊಂದಾಗಿ ಒಂದೊಂದ್ ಸ್ಟೆಪ್ ಆಗಿ. ಕರೆಕ್ಟ್ ವೀಣಾಜಿ, ಚೆನ್ನಾಗಿ ಹೇಳಿದಿರಾ. ಅದೇ ಮೊದ್ಲು ನಾವು ಇಷ್ಟೊತ್ತು ಮಾತಾಡಿದ್ವಿ ಅಲ್ವಾ, ಮೊದಲನೇ ಹಂತದಲ್ಲಿ ಏನ್ ಮಾಡ್ಬೇಕು? ನಿಷ್ಕಾಮ ಕರ್ಮ ಮಾಡ್ಬೇಕು. ನಿಷ್ಕಾಮ ಕರ್ಮ ಅಂದ್ರೆ ನನಗೆ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡ್ತಾ ಹೋಗ್ಬೇಕು. ಕಾಮ್ಯ ಕರ್ಮದಿಂದ ನಿಷ್ಕಾಮ ಕರ್ಮಕ್ಕೆ ಬರ್ಬೇಕು. ಆವಾಗ ಎಲ್ಲ ಚಿತ್ತ ಶುದ್ಧಿ ಆಗ್ತಾ ಹೋಗುತ್ತೆ. ಮೊದ್ಲೇ ನೀನ್ ಧ್ಯಾನ ಮಾಡು ಅಂತಂದ್ರೆ ಆಗಲ್ಲ. 2ನೇ ಅಧ್ಯಾಯದಲ್ಲಿ ಆತ್ಮಜ್ಞಾನ ಕೊಟ್ಟ ತಕ್ಷಣ ನೀನ್ ಧ್ಯಾನ ಮಾಡಪ್ಪ ಅಂತಂದ್ರೆ ಕೂತ್ಕೊಂಡು ಧ್ಯಾನ ಮಾಡಕ್ ಆಗಲ್ಲ. ಯಾಕೆಂದ್ರೆ ಮನಸ್ಸು ಎಲ್ಲೋ ಓಡ್ತಾ ಇರುತ್ತೆ. ಅದಕ್ಕೆ ಮನಸ್ಸನ್ನು ಹಿಡಿಬೇಕಲ್ಲ, ಗೆಲ್ಲಬೇಕು ಫಸ್ಟ್ ಇಂದ್ರಿಯ. ಅದಕ್ಕೆ ಇಂದ್ರಿಯಗಳನ್ನ ಎಲ್ಲನೂ ಹಿಡಿಬೇಕು. ಅವುಗಳನ್ನ ಹಿಡಿಬೇಕು. ಮತ್ತೆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡ ಮೇಲೆ ಅದು ಹಿಡಿತಕ್ಕೆ ಯಾವಾಗ ಬರುತ್ತೆ? ಈ ರೀತಿಯಾಗಿ ಕರ್ಮಫಲವನ್ನ ಬಿಟ್ಟು
ಕರ್ಮವನ್ನು ಮಾಡ್ತಾ ಹೋದ್ರೆ ಅವಾಗ ಹಿಡಿತಕ್ಕೆ ಬರುತ್ತೆ. ಆಮೇಲೆ ಪೂರ್ತಿ ನಿಷ್ಕಾಮ ಕರ್ಮ ಅಂತಂದ್ರೆ ನಾನು ಕರ್ತೃನಲ್ಲ ಭೋಗ್ತಾನೋ ಅಲ್ಲ ಅನ್ನೋದು ಪೂರ್ತಿಯಾಗಿ ಅವನು ತಿಳ್ಕೊಂಡ್ಮೇಲೆ ಶುದ್ಧ ಆಗುತ್ತೆ. ಆವಾಗ ಮನಸ್ಸು ಶಾಂತವಾಗುತ್ತೆ. ಆವಾಗ ಈ ಆತ್ಮಜ್ಞಾನ ಏನು ಪಡ್ಕೊಂಡಿರ್ತೀವಿ, ನೀನು ಆತ್ಮಸ್ವರೂಪಿ, ನೀನು ಪರಮಾತ್ಮ ಸ್ವರೂಪಿ ಅನ್ನೋದು ಒಳಕ್ಕೆ ಇಳಿಸ್ಬೇಕು. ಇಲ್ಲಿ ನಿಧಿಧ್ಯಾಸವನ್ನು ಮಾಡಬೇಕು. ಆವಾಗ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಆ ಹಂತಕ್ಕೆ ಬಂದ ಮೇಲೆ ಅಂಥವನಿಗೆ ಧ್ಯಾನ ಅನ್ನೋದು ಸಾಧನ ಆಗತ್ತೆ. ಅದಕ್ಕೆ ಮೊದಲು ಅವನು ಕರ್ಮಯೋಗವನ್ನ ಮಾಡಬೇಕು ಅಂತ. ಅಂದ್ರೆ ಆ ಅಧಿಕಾರಿ ಇರ್ತಾನಲ್ಲ, ಸಾಧಕ ಇರ್ತಾನಲ್ಲ, ಅವನಿಗೆ ಯಾವ ಹಂತದಲ್ಲಿ ಇರ್ತಾನೋ ಅದನ್ನ ಹೇಳ್ತಾರೆ, ನೀನ್ ಯಾವ್ದನ್ನ ಮಾಡ್ಬೇಕು ಅಂತ. ಇವಾಗ ಅರ್ಜುನನ್ನ ಅಲ್ಲಿಂದ ಇಲ್ಲಿಗೆ ತಂದು ಕೂಡ್ಸಿದ್ದಾರೆ. ನಾವೆಲ್ಲ ಇಲ್ಲಿಗೆ ಬಂದಿದೀವಿ ಅಂತ ಅನ್ಕೊಳ್ಳೋಣ, ಆಗ್ಬೋದಾ? ಇಂದ್ರಮ್ಮ ಅವರೇ ಇವಾಗ ಮೇಡಮ್ ಅಲ್ಲಿ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಈ ಧ್ಯಾನದ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಮೇಡಮ್. ನಾವ್ ಹೇಗ್ ಮಾಡಬಹುದು, ಇದು ಹೇಗೆ ಮಾಡಿದ್ರೆ ಯಾವ ಕ್ರಮ ಅನುಸರಿಸಬಹುದು, ಅಥವಾ ನಾವು ಕೇಳ್ದ ಹಾಗೆ 15 ನಿಮಿಷ ಸಾಕು, 20 ನಿಮಿಷ ಅದಕ್ಕೆಲ್ಲ ಬರುತ್ತೆ. ಇವಾಗ ನೀವು ಅಪರೋಕ್ಷಾನುಭೂತಿ ನೀವು ಮಾಡ್ತಾ ಇದ್ದೀರಾ ಅಲ್ವಾ? ಅಪರೋಕ್ಷಾನುಭೂತಿ ಆದ ತಕ್ಷಣ ದೃಶ್ಯ ವಿವೇಕಕ್ಕೆ ಬರ್ತೀರಾ. ಆವಾಗ ಪೂರ್ತಿ ಧ್ಯಾನ ಅನ್ನೋದು ಹೇಗೆ ಅಂತ ಬಿಟ್ಟು ಅಲ್ಲಿ ಧ್ಯಾನ ಬರುತ್ತೆ. ಅದು ನಿಧಿಧ್ಯಾಸದ ಪ್ರಕರಣ ಗ್ರಂಥ. ಅಲ್ಲಿ ಧ್ಯಾನವನ್ನ ಪೂರ್ತಿಯಾಗಿ ಹೇಳಲಾಗತ್ತೆ. ಇವಾಗ ನೀವು ಪೂರ್ತಿ ಜ್ಞಾನವನ್ನ ತಿಳ್ಕೊಳ್ತಾ ಹೋಗಿ. ಈಗ ಶ್ರವಣ ಮನನ ಧ್ಯಾನವನ್ನ ಈ ಒಂದು ಭಗವದ್ಗೀತೆಯಲ್ಲೂ ಸಹ ಇದು ಧ್ಯಾನ ಯೋಗನೆ. ಮನಸ್ಸನ್ನ ಸಂಯಮ ಮಾಡಿ ಹೇಗೆ ಹಿಡಿತದಲ್ಲಿ ಇಟ್ಕೊಂಡು ಕೂತ್ಕೊಳ್ಬೇಕು, ಯಾವ ರೀತಿಲಿ ಕೂತ್ಕೊಳ್ಬೇಕು, ಯಾವ ತರ ಉಸಿರಾಡ್ಬೇಕು, ಪ್ರತಿಯೊಂದು ಸಹ ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ಪರಿಪೂರ್ಣವಾಗಿ ತಿಳಿಸಿದ್ದಾರೆ. ಇದನ್ನು ಫಾಲೋ ಮಾಡಬಹುದು ನೀವು ದೃಶ್ಯ ವಿವೇಕದಲ್ಲಿ. ಅದರಲ್ಲೂ ಧ್ಯಾನವನ್ನ ಹೇಗ್ ಮಾಡೋದು, ನಿಧಿಧ್ಯಾಸವನ್ನ ಹೇಗ್ ಮಾಡೋದು ಅನ್ನೋದು ಅದರಲ್ಲೂ ಪೂರ್ತಿಯಾಗಿ ತಿಳ್ಕೊಳ್ತೀವಿ. ಅಲ್ಲಿ ಜ್ಞಾನಪೂರ್ವಕವಾಗಿ ನಾವು ಯಾವಾಗ್ಲೂ ನಿಧಿಧ್ಯಾಸವನ್ನ ಮಾಡ್ಬೇಕು. ಸುಮ್ನೆ ಕೂತ್ಕೊಂಡು ಬ್ಲಾಂಕ್ ಆಗಿ ಜಡ ಇದಲ್ಲ ಮಾಡೋದು, ಧ್ಯಾನ ಮಾಡೋದಲ್ಲ. ಇದನ್ನ ತಿಳ್ಕೊಳ್ತೀವಿ. ಇವಾಗ 10ನೇ ಶ್ಲೋಕದಿಂದ ಇಲ್ಲಿ ಶ್ರೀಕೃಷ್ಣ ಸವಿವರವಾಗಿ ತಿಳಿಸ್ತಾರೆ. ಇವಾಗ ಇಷ್ಟಕ್ಕೆ ನಿಲ್ಸೋಣ, ಇವತ್ತು ಸಾಕು ಅನ್ನಿಸ್ತಾ ಇದೆ. 8:36 ಆಯ್ತು. ಮುಂದಿನ ಒಂದು 7 ಶ್ಲೋಕಗಳನ್ನ ಮುಂದಿನ ಸತ್ಸಂಗದಲ್ಲಿ ಮಾಡೋಣ. ಪರವಾಗಿಲ್ಲ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.